ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. 2026 ಹಾಗೂ 27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು 8ನೇ ತರಗತಿಯ ವಿಜ್ಞಾನ ಅಂದರೆ ನಿಮ್ಮ ಪಠ್ಯ ಪುಸ್ತಕ ಈಗಾಗಲೇ ಬದಲಾಗಿದೆ, ನಿಮ್ಮ ಕೈಗೆ ಸಿಕ್ಕಿರಬಹುದು. ಪಾಠ್ಯ ಪುಸ್ತಕದ ಹೆಸರು ಕುತೂಹಲ ಅನ್ನೋದು ಅಲ್ವಾ? ಆ ಕುತೂಹಲದಲ್ಲಿ ಬರುವಂತಹ ಮೊದಲ ಪಾಠ ವಿಜ್ಞಾನದ ಸಂಶೋಧಕ ಜಗತ್ತು. ಇದನ್ನ ನಾವಿವತ್ತು ಕಲೀಲಿಕ್ಕೆ ಇದ್ದೇವೆ. ಸೊ ಕುತೂಹಲದೊಂದಿಗೆ ಅನ್ವೇಷಣಾ ಪಯಣಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಆದ್ರೆ ಒಂದು ತಿಳ್ಕೊಳ್ಳಿ ಮಕ್ಕಳೇ, ಈಗಾಗಲೇ ನಿಮ್ಮ ತಮ್ಮ ತಂಗಿಯರು ಯಾರಾದ್ರೂ 6ನೇ 7ನೇಯಲ್ಲಿ ಇದ್ರೆ, 7ನೇಗೆ ಕಳೆದ ವರ್ಷ NCERT ಇತ್ತು, NCERT ಇರ್ಲಿಲ್ಲ. ಕರ್ನಾಟಕ ಸರ್ಕಾರದ ಒಂದು ಪಠ್ಯಪುಸ್ತಕ ಏನಿತ್ತು, ಸ್ಟೇಟ್ ಬೋರ್ಡ್ ನ ಪಠ್ಯಪುಸ್ತಕ ಇತ್ತು. 6ನೇಗೆ ಬದಲಾಗಿತ್ತು, ಅದು ಕುತೂಹಲ ಮಾಡಿದ್ರು. ಆದ್ರೆ 7ನೇಗೆ ಅದನ್ನ ಚೇಂಜ್ ಈ ಸಲ ಆದದ್ದು, ಕಳೆದ ವರ್ಷ ಚೇಂಜ್ ಮಾಡಿರ್ಲಿಲ್ಲ, ಹಾಗೂ 8ಗೆ ಕೂಡ ಚೇಂಜ್ ಆಗಿರ್ಲಿಲ್ಲ. ಆದ್ರೆ ಈ ಸಲ 6ರಿಂದ 8ರ ತನಕ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪಠ್ಯಪುಸ್ತಕವನ್ನ NCERT ಗೆ ಅಪ್ಗ್ರೇಡ್ ಮಾಡಿದ್ದಾರೆ, ಅಂದ್ರೆ ಪಠ್ಯಪುಸ್ತಕವನ್ನ ಬದಲಾಯಿಸಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಮರುಸ್ವಾಗತ ಅಂತ ಇದೆ. ಓಕೆ, ಸೊ ನಾವೀಗ ನೋಡೋದಾದ್ರೆ ಈ ಪಾಠದಲ್ಲಿ ನಾವು ಏನೆಲ್ಲ ಕಲೀಲಿಕ್ಕಿದ್ದೇವೆ ಅಂತ ನೋಡೋದಾದ್ರೆ, ನೋಡಿ, ಮೊದಲಿಗೆ ವೈಜ್ಞಾನಿಕ ಅನ್ವೇಷಣೆಯ ಪರಿಕಲ್ಪನೆ. ವೈಜ್ಞಾನಿಕ ಅನ್ವೇಷಣೆ ಅಂತ ಹೇಳಿದ್ರೆ ಹುಡುಕಾಟ. ನಾವು ವಿಜ್ಞಾನದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಹುಡುಕಾಡ್ತೇವೆ, ಕಲಿತೇವೆ, ಅದರ ಡಾಟಾವನ್ನ ಅಂದ್ರೆ ಅದರ ಏನನ್ನ ಮಾಹಿತಿಗಳನ್ನ ಕಲೆ ಹಾಕ್ತೇವೆ. ಸೊ ಅದರ ಬಗ್ಗೆ ಏನೋ ಒಂದು ಕೊನೆಗೆ ಒಂದು ಏನು ನಿರ್ಧಾರಕ್ಕೆ ಬರ್ತೇವೆ, ಅದೇ ವೈಜ್ಞಾನಿಕ ಅನ್ವೇಷಣೆ ಅಂತ ಹೇಳ್ತೇವೆ. ಹಾಗಾಗಿ ವೈಜ್ಞಾನಿಕ ಅನ್ವೇಷಣೆ ಅಂದ್ರೆ ಏನು ಅನ್ನೋದನ್ನ ಕೂಡ ನಾವಿಲ್ಲಿ ಕಲೀಲಿಕ್ಕಿದ್ದೇವೆ. ಮತ್ತೆ ವಿಜ್ಞಾನ ಅಂದ್ರೆ ಏನು ಅಂತ ಹೇಳಿ ಕೇಳೋದಾದ್ರೆ, ವಿಜ್ಞಾನವೆಂದರೆ ಅದು ಕೇವಲ ಸತ್ಯಗಳ ಸಂಗ್ರಹ ಅಲ್ಲ, ವಿಜ್ಞಾನ ಈಸ್ ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತಾರೆ. ವಿಜ್ಞಾನವನ್ನ ಏನಂತ ಹೇಳ್ತಾರೆ? ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತಾರೆ. ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತಾರೆ. ಆದ್ರೆ ಕೇಳಿ ಮಕ್ಕಳೇ, ಇದು ಯೂನಿವರ್ಸಲ್ ಟ್ರೂತ್ ಆದ್ರೂ ಕೂಡ ಅದು ಖಾಲಿ ಏನಲ್ಲ, ಖಾಲಿ ಸತ್ಯಗಳ ಒಂದು ಸಂಗ್ರಹ ಅಲ್ಲ. ಅದು ಅರ್ಥ ಆಗ್ತಾ ಉಂಟಾ ನಿಮಗೆ? ಅದು ಖಾಲಿ ಸತ್ಯಗಳ ಸಂಗ್ರಹ ಅಲ್ಲ, ಅಲ್ಲಿ ಎಷ್ಟೋ ವಿಷಯಗಳಿವೆ ಅರ್ಥ ಮಾಡಿಕೊಳ್ಳುವಂತಹದ್ದು. ಹಾಗೆಯೇ ವಿಜ್ಞಾನದಲ್ಲಿ ಹೊಸ ಹೊಸ ವಿಷಯಗಳನ್ನ ಕಲೀಲಿಕ್ಕೆ ನಮಗೆ ಏನು ಕೂಡ ಇದೆ, ಅಲ್ಲಿ ಜಾಗ ಕೂಡ ಇದೆ. ಆಯ್ತಾ? ಕೆಲವೊಂದು ಕಲ್ತದ್ದನ್ನು ಇದು ಸರಿಯಲ್ಲ, ಇದು ತಪ್ಪು, ಇದು ಹೀಗಾಗಬೇಕು ಅನ್ನೋ ಹೇಳೋದಕ್ಕೆ ಕೂಡ ಅಲ್ಲಿ ಏನಿದೆ, ಜಾಗ ಇದೆ. ಅಂದ್ರೆ ಅದು ಫೈನಲ್ ಟ್ರೂತ್ ಅಲ್ಲ ಅನ್ನೋದು. ಅರ್ಥ ಆಗ್ತಾ ಉಂಟಾ ನಿಮಗೆ? ವಿಜ್ಞಾನ ಅಂತ ಹೇಳಿದ್ರೆ ಅದು ವಿಜ್ಞಾನ ಹೇಳಿದೆ ಸತ್ಯ ಅನ್ನೋಷ್ಟರ ಮಟ್ಟಿಗೆ ನಾವು ಪೆದ್ದರಲ್ಲ. ಹಾಗೆಯೇ ವಿಜ್ಞಾನ ಅಂದ್ರೆ ಎಸ್ ಇದೇ ಫೈನಲ್ ಅಂತ ಹೇಳಿ ಕೂಡ ಅಲ್ಲ. ಅದರ ಬಗ್ಗೆ ಹೊಸ ಹೊಸ ಏನು ಕಲಿಕೆ ಆಗ್ತಾ ಇರ್ತದೆ. ವಿಜ್ಞಾನಿಗಳು ಎಷ್ಟೋ ವಿಷಯಗಳನ್ನ ಕಂಡು ಹಿಡಿತಾ ಇರ್ತಾರೆ ಅಲ್ವಾ? ಎಷ್ಟೋ ವಿಷಯಗಳನ್ನ ಕಂಡು ಹಿಡಿತಾ ಇರ್ತಾರೆ. ಅವರು ಕಂಡು ಹಿಡಿಯುವಾಗ ಏನಾಗ್ತದೆ, ಕೆಲವೊಂದು ವಿಷಯಗಳೇನಾಗ್ತದೆ ನಮಗೆ ಎಂದಕ್ಕೆ ಬರ್ತದೆ ಅಂದ್ರೆ ಲೈಕ್ ಎಕ್ಸ್ಪೋಸ್ ಆಗ್ತದೆ. ಸೊ ಅದ್ರ ಮೂಲಕ ನಾವು ಏನ್ ಮಾಡ್ತೇವೆ, ಎಸ್ ಇದು ಸತ್ಯ ಅಲ್ಲ, ಇದು ಸುಳ್ಳು, ಅಂದ್ರೆ ಇದು ತಪ್ಪಾಗಿದೆ, ಇದು ಈ ರೀತಿ ಅಪ್ಗ್ರೇಡ್ ಆಗಿದೆ ಅನ್ನೋದನ್ನ ಕಲಿತೇವೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ನೀವು ನೋಡಿರುವ ಹಾಗೆ ಕೆಳಗೆ ಒಂದು ಬೇರು ಮತ್ತು ಗಾಳಿಪಟದ ಒಂದು ಸಂಕೇತ ಇತ್ತು. ಈ ಸಂಕೇತ ನಮಗೆ ಏನನ್ನ ಸೂಚಿಸ್ತದೆ ಅಂತ ಹೇಳಿ ನೋಡೋದಾದ್ರೆ, ಬೇರು ಅಂತ ಹೇಳಿದ್ರೆ ಆಳವಾದ ಬೇರುಗಳು. ಆಳವಾದ ಬೇರು ಏನನ್ನ ಸೂಚಿಸ್ತದೆ? ನಮ್ಮ ಪರಿಸರ, ನೈಸರ್ಗಿಕ ಜ್ಞಾನ, ಸಾಂಸ್ಕೃತಿಕ ಪರಂಪರೆಯನ್ನ ಪ್ರತಿಬಿಂಬಿಸ್ತದೆ. ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಪರಂಪರೆ ಏನಾಗ್ತದೆ, ಹೇಗಿದೆ ಅಂತ ಹೇಳಿದ್ರೆ ಆಯುರ್ವೇದವನ್ನ ಕಂಡು ಹಿಡಿದಿದೆ ಅಲ್ವಾ? ಅದನ್ನ ಕೊನೆಗೆ ನಾವು ಏನ್ ಮಾಡಿದ್ವಿ, ಮೂಲೆ ಗುಂಪು ಮಾಡಿದ್ವಿ. ಈಗ ಆಯುರ್ವೇದ ಅಂತ ಹೇಳಿದ್ರೆ ಕೆಲವರು ಮುಖ ಮುರಿಸಿಕೊಳ್ಳುವವರೇ ಹೆಚ್ಚು. ಆದ್ರೆ ಅದೇ ಆಯುರ್ವೇದವನ್ನ ಬೇರೆ ಬೇರೆ ದೇಶಗಳಲ್ಲಿ ಕಲ್ತು ಅದಕ್ಕೆ ಮದ್ದು ಮಾಡಿ ಕ್ಯಾನ್ಸರ್ಗೆ ಮದ್ದು ಹುಡುಕಿದ್ದು ಇದೆ. ಅರ್ಥ ಆಯ್ತಾ? ಎಷ್ಟೋ ವಿಷಯಗಳಿಗೆ ಆಯುರ್ವೇದದಲ್ಲಿ ಮದ್ದಿದೆ. ಆದ್ರೆ ನಮಗೆ ಅದನ್ನ ನಾವ್ ಏನ್ ಮಾಡ್ಲಿಲ್ಲ, ಅದಕ್ಕೆ ಗೌರವಿಸ್ಲಿಲ್ಲ. ನಾವು ಏನ್ ಮಾಡಿದೆವು, ಮತ್ತೆ ಬಂದ ಜನಾಂಗ ಏನಿತ್ತು ನೋಡಿ, ಅದನ್ನ ಗೌರವಿಸ್ಲಿಲ್ಲ.
ಅಲ್ವಾ? ಸೊ ನಮ್ಗೆ ಎಷ್ಟೋ ವಿಷಯಗಳು ನಮ್ಮ ಪರಂಪರೆಯಲ್ಲಿ ಬರುವಂತಹದ್ದು, ನಮ್ಮ ಧರ್ಮದಲ್ಲಿ ಬರುವಂತಹ ಎಷ್ಟೋ ವಿಷಯಗಳನ್ನ ನಾವೇನ್ ಮಾಡ್ತೇವೆ, ಕೆಲವೊಮ್ಮೆ ಕಡೆಗಣಿಸ್ತೇವೆ. ಅದಕ್ಕೆ ಅಷ್ಟು ಇಲ್ದಲ್ಲ, ಅದು ಸುಳ್ಳು, ಅದು ಯಾರೋ ಒಂದು ಮಾಡಿದ್ದು ಮೂಢನಂಬಿಕೆ ಅಂತ ಹೇಳಿ ಎಷ್ಟೋ ವಿಷಯಗಳನ್ನ ಕಡೆಗಣಿಸ್ತೇವೆ. ಬಟ್ ಅದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರ್ತದೆ. ಆದ್ರೆ ಕೆಲವರಿಗೆ ಅದು ಗೊತ್ತಿರ್ಲಿಲ್ಲ, ಹಾಗಾಗಿ ಅದನ್ನ ಹೇಳಿಕೊಂಡು ಬರ್ಲಿಕ್ಕೆ ಯಾರು ಇರ್ಲಿಲ್ಲ. ಅದರ ಕಾರಣ ಗೊತ್ತಿಲ್ಲದೆ ಕೆಲವೊಂದು ವಿಷಯಗಳನ್ನ ನಾವು ಮೂಢನಂಬಿಕೆ ಅಂತ ಹೇಳಿ ಅದನ್ನ ಏನ್ ಮಾಡಿದ್ದೇವೆ, ಅದಕ್ಕೊಂದು ಪಟ್ಟ ಕಟ್ಟು ಬಿಟ್ಟಿದ್ದೇವೆ. ಫಾರ್ ಎಕ್ಸಾಂಪಲ್ ಒಂದು ಹೇಳೋದಾದ್ರೆ, ರಾತ್ರಿ ಹೊತ್ತಲ್ಲಿ ಉಗುರು ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ ಅಲ್ವಾ, ತಲೆ ಬಾಚಬಾರ್ದು, ಉಗುರು ಕಟ್ ಮಾಡಬಾರ್ದು ಅಂತ. ಆದ್ರೆ ನಿಮ್ಗೆ ಗೊತ್ತಿತ್ತ ಕಾರಣ ಏನು ಅಂತ ಹೇಳಿ? ಇಲ್ಲ, ಯಾರು ಹೇಳ್ಬಾರ್ದು. ಇಲ್ಲ, ನಿಮ್ಮ ಮನೆಯವರು ಕೇಳಿದ್ರೆ ಹೇಳ್ತಾರೆ ಇಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ ಮಾಡಬಾರ್ದು ಅಷ್ಟೇ, ಅದು ಹಿಂದಿನವರು ಮಾಡಿದ್ದು ಅಂತ. ಆದ್ರೆ ಅದಕ್ಕೆ ಕಾರಣ ಏನು ಗೊತ್ತುಂಟಾ? ಉಗುರು ಕಟ್ ಮಾಡಬಾರ್ದು ಅಂತ ಹೇಳಿದ್ರೆ ಉಗುರು ನಂಜು, ಗಾಯಕ್ಕೆಲ್ಲ ತಾಗಿದ್ರೆ. ಸೊ ಹಿಂದಿನ ಕಾಲದಲ್ಲಿ ಲೈಟ್ ಎಲ್ಲ ಇರ್ಲಿಲ್ಲ ಅಲ್ವಾ, ಕತ್ತಲೆ, ಏನು ಸೀಮೆ ಎಣ್ಣೆದ ದೀಪ ಇತ್ತು, ಅಂತಹ ಲ್ಯಾಂಪ್ ಅಲ್ಲಿ ಅವರ ಜೀವನವನ್ನ ತೆಗಿತಾ ಇದ್ದದ್ದು. ಸೊ ಹಾಗಿರ್ಬೇಕಾದ್ರೆ ಅದೆಲ್ಲಾದ್ರೂ ಆಹಾರ ಪದಾರ್ಥಕ್ಕೆ ಬಿದ್ದು ಹೊಟ್ಟೆಯೊಳಗೆ ಹೋಗಿ ನಂಜಾಗ್ತದೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾ ಇದ್ರು, ಅದನ್ನ ರಾತ್ರಿ ಹೊತ್ತಲ್ಲಿ ಉಗುರು ಕಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಅದ್ರ ವೈಜ್ಞಾನಿಕ ಕಾರಣ ಅಷ್ಟು. ಆದ್ರೆ ಈಗ ನೋಡಿ, ಉಗುರು ಕಟ್ ಮಾಡಬಾರ್ದು ಅಂತ ಹೇಳಿದ್ರೆ ಅದೆಲ್ಲ ಯಾರು ಕೇಳ್ತಾರೆ? ಆದ್ರೆ ಅದು ಈಗ ಕರೆಂಟ್ ಇದೆ, ನಮ್ಗೆ ಎಲ್ಲವೂ ಇದೆ ಅಲ್ವಾ, ಅದನ್ನ ಹೌದು ಕಡೆಗಣಿಸಬಹುದು. ಆದ್ರೆ ಅದಕ್ಕೊಂದು ಕಾರಣ ಇತ್ತು, ಅದನ್ನ ಕಂಪಲ್ಸರಿ ಆಗಿ ಅದು ಮೂಢನಂಬಿಕೆ ಅಂತ ಹೇಳಿ ಅದಕ್ಕೊಂದು ಏನು ಮಾಡುದು, ಪಟ್ಟ ಕಟ್ಟು ಬಿಟ್ಟು ಬಿಡುದು ಅಲ್ಲ. ಹಾಗೆಯೇ ಇನ್ನೊಂದು ಸಂಕೇತ ಅಂತ ಹೇಳಿದ್ರೆ ಹಾರುವ ಗಾಳಿಪಟ. ಅಜ್ಞಾತ ಜಗತ್ತನ್ನು ಅನ್ವೇಷಿಸಲು ನಮ್ಮ ಸೃಜನಶೀಲ ಕಲ್ಪನೆ ಹಾಗೂ ಮಿತಿಯಿಲ್ಲದ ಜ್ಞಾನದ ಹಾರಾಟವನ್ನು ಇದು ಸುಂದರವಾಗಿ ಪ್ರತಿನಿಧಿಸ್ತದೆ. ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿರ್ಲಿಲ್ಲ ಅಲ್ವಾ, ನಮ್ಮ ಭೂಮಿಯಲ್ಲಿರೋ ವಿಷಯಗಳೇ ಕೆಲವೊಮ್ಮೆ ನಮ್ಗೆ ಗೊತ್ತಿಲ್ಲ. ಹಾಗೆಯೇ ನಮ್ಮ ಭೂಮಿಯಿಂದ ಹೊರಗೆ ಅಂದ್ರೆ ಸ್ಪೇಸ್ ಅಲ್ಲಿ ಇರುವಂತಹ ಆಕಾಶ ಕಾಯಗಳಾಗಿರ್ಬಹುದು, ನಕ್ಷತ್ರಗಳಾಗಿರ್ಬಹುದು, ಗ್ರಹಗಳಾಗಿರ್ಬಹುದು, ಅದರ ಬಗ್ಗೆ ತಿಳಿಲಿಕ್ಕೆ ನಾವು ರೆಕ್ಕೆ ಬಿಚ್ಚಿ ನಮ್ಮ ಕಲ್ಪನೆಯನ್ನು ಮೀರಿ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ ವಿಜ್ಞಾನಿಗಳು ಅಲ್ವಾ. ಅದರ ಬಗ್ಗೆ ಕಲಿಬೇಕು ಅನ್ನೋ ಏನಲ್ಲಿದ್ದಾರೆ, ಹುಮ್ಮಸ್ಸಲ್ಲಿ ಇದ್ದಾರೆ. ಇದು ಆ ಗಾಳಿಪಟವನ್ನ ಸಂಕೇತವನ್ನ ಸೂಚಿಸ್ತದೆ. ಸೊ ವಿಜ್ಞಾನ ಹೇಳಿದ್ರೆ ಕೇವಲ ಇದು ಸತ್ಯದ ಒಂದು ಇದು ಅಂತ ಹೇಳಿ ಅಂದ್ರೆ ಮೂಟೆ ಅಂತ ಹೇಳುದು ಅಲ್ಲ. ಓಕೆ, ಕುತೂಹಲವೇ ಜ್ಞಾನದ ಮೂಲ ಕಿಡಿ. ಈಗ ವಿಜ್ಞಾನಿಕ ಅಥವಾ ವೈಜ್ಞಾನಿಕ ಒಂದು ಏನು ಬದಲಾವಣೆ ಅಥವಾ ವೈಜ್ಞಾನಿಕ ಕಲಿಕೆ ಹೇಗೆ ಬಂದು ಅಂತ ಹೇಳಿದ್ರೆ ಕುತೂಹಲದಿಂದ ಬಂದದ್ದು. ಕುತೂಹಲ ಅಂದ್ರೆ ಏನು? ಏನನ್ನೋ ಒಂದು ತಿಳಿಯುವ ಒಂದು ಹಂಬಲ ಅಲ್ವಾ, ಏನೋ ಒಂದು ಕಲಿತುಕೊಳ್ಳುವ ಹಂಬಲ, ಅದನ್ನ ಕುತೂಹಲ ಅಂತ ಹೇಳ್ತಾರೆ. ಈ ಕುತೂಹಲ ಇಲ್ಲದಿದ್ರೆ ಎಷ್ಟೋ ವಿಷಯಗಳು ನಮ್ಮ ಬೆಳಕಿಗೆ ಬರ್ತಾನೆ ಇರ್ಲಿಲ್ಲ. ಈಗ ನೀವು ಹೊರಗಡೆ ನೋಡ್ತೀರಿ, ಹೊರಗಡೆ ನೋಡುವಾಗ ಸಸ್ಯಗಳನ್ನ ನೋಡ್ತೀನಿ, ಆಗ ಹೇಳ್ತೀನಿ ಸಸ್ಯಗಳ ಎಲೆಗಳ ಬಣ್ಣ ಯಾಕೆ ಹಸಿರು? ಕೆಲವೊಂದು ಕ್ರೋಟನ್ ಸಸ್ಯಗಳನ್ನ ನೋಡ್ತೀರಿ, ಕ್ರೋಟನ್ ಸಸ್ಯಗಳನ್ನ ನೋಡಿದಾಗ ಅದ್ರ ಎಲೆ ಯಾಕೆ ಹಸಿರಿಲ್ಲ, ಕೆಂಪು ಇದೆ? ಅಥವಾ ಕೆಲವೊಂದು ಸಸ್ಯಗಳಲ್ಲಿ ಹಳದಿ ಎಲೆ ನಡುವಲ್ಲಿ ಬರ್ತದೆ, ಹಳದಿ ಬಣ್ಣ ಬರ್ತದೆ, ಇದ್ಯಾಕೆ ಎಲ್ಲ ಎಲೆಗಳಲ್ಲಿ ಇಲ್ಲ ಅನ್ನೋ ಪ್ರಶ್ನೆ ಬರ್ಲಿಲ್ವಾ? ಹೌದು ಅಲ್ವಾ, ಎಷ್ಟೋ ವಿಷಯಗಳು ನಮ್ಗೆ ಗೊತ್ತೇ ಇರ್ಲಿಲ್ಲ. ಆಕಾಶ ಯಾಕೆ ನೀಲಿ ಬಣ್ಣ, ಯಾಕೆ ಹಳದಿ ಬಣ್ಣ ಆಗ್ಬಾರ್ದು, ಯಾಕೆ ಪಿಂಕ್ ಬಣ್ಣ ಆಗ್ಬಾರ್ದು, ಅದನ್ನ ಯಾವತ್ತಾದ್ರೂ ಪ್ರಶ್ನಿಸಿದ್ದಿಲ್ಲ ನೀವು? ಇಲ್ಲ ಅಲ್ವಾ? ಅಥವಾ ಹೌದಾಗಿದ್ರೆ ಕಂಗ್ರ್ಯಾಚುಲೇಷನ್ಸ್, ನೀವು ವೈಜ್ಞಾನಿಕ ಮನೋಭಾವವನ್ನು ಹೊಂದಿದ್ದೀರಿ ಎಂದು. ಈಗ ಪ್ರಶ್ನಿಸುವ ಮನೋಭಾವ. ವಿಜ್ಞಾನವು ನಮ್ಮ ಸುತ್ತಲಿನ ಏನನ್ನ ಪರಿಸರದ ಬಗ್ಗೆ ನಿರಂತರವಾಗಿ ಏಕೆ ಮತ್ತು ಹೇಗೆ ಎಂದು ಕೇಳುವ ಮೂಲಕ ಆರಂಭವಾಗುತ್ತದೆ. ಇದೇ ವೈಜ್ಞಾನಿಕ ದೃಷ್ಟಿಕೋನದ ಪ್ರಥಮ ಹೆಜ್ಜೆ. ಅಂದ್ರೆ ಇಲ್ಲಿ ನೋಡಿ, ಹುಡುಗ ಒಂದು ಏನು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂದ್ರೆ ಭೂತಗನ್ನಡಿಯನ್ನ ಇಟ್ಟುಕೊಂಡು, ಭೂತಗನ್ನಡಿ ಅಲ್ವಾ, ಒಂದು ಹುಳವನ್ನು ನೋಡ್ತಾ ಇದ್ದಾನೆ. ಅದ್ರ ಏನು ಕಾಲುಗಳನ್ನಾಗಿರ್ಬಹುದು, ಅದರ ಬಣ್ಣ ಆಗಿರಬಹುದು, ಎಷ್ಟೋ ವಿಷಯಗಳನ್ನ ಅವನು ಅದರಲ್ಲಿ ಕಲಿತುಕೊಳ್ತಾನೆ. ಅಂದ್ರೆ ನೀವು ಅದನ್ನ ಏನ್ ಮಾಡ್ಬೇಕು, ಸರಿಯಾಗಿ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಆ ಅವಲೋಕನ ಮಾಡ್ಬೇಕು. ಅವಲೋಕನ ಮಾಡಿದ್ರೆ ಮಾತ್ರ ಹೊಸ ಹೊಸ ವಿಷಯಗಳು ನಮಗೆ ಏನಾಗ್ತದೆ, ಕಂಡ್ಲು ಬರ್ತದೆ. ವೈಜ್ಞಾನಿಕ ವಿಧಾನದ ಪ್ರಮುಖ ಹಂತಗಳು. ವ್ಯವಸ್ಥಿತ ಅವಲೋಕನ ನೋಡಿ, ವ್ಯವಸ್ಥಿತ ಅವಲೋಕನ ಏನನ್ನ ಹೇಳ್ತದೆ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಘಟಿಸುವ ವಿವಿಧ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದು ಮತ್ತು ದಾಖಲಿಸುವುದು. ಅಂದ್ರೆ ಖಾಲಿ ರ್ಯಾಂಡಮ್ ನೋಟ ಅಲ್ಲ, ನಾವು ಕೆಲವೊಂದು ವಿಷಯಗಳನ್ನ
ಅದ್ಯಾಕೆ ಹೀಗೆ, ಇದ್ಯಾಕೆ ಹಾಗೆ ಅನ್ನೋ ಪ್ರಶ್ನೆಗಳನ್ನ ನಾವು ಮಾಡ್ತೇವೆ. ಅದನ್ನ ಗಮನಿಸುವಾಗ ನೋಡಿ, ಇದೊಂದು ಎಲೆ ಈ ರೀತಿ ಇದೆ, ಅದೊಂದು ಎಲೆ ಉದ್ದ ಉದ್ದ ಇದೆ. ಕೆಲವೊಂದು ಎಲೆಗಳನ್ನ ನೀವು ನೋಡೋದಾದ್ರೆ ಈ ರೀತಿ ಇರ್ತದೆ ಅಲ್ವಾ. ಅದ್ರ ಏನು ಮಾರ್ಜಿನ್ಸ್ ಅಥವಾ ಏನು ವೇನ್ಸ್ ಅಂತ ಏನ್ ಹೇಳ್ತೇವೆ, ಈ ರೀತಿಯ ಅದರ ನಾಳ ವಿನ್ಯಾಸವನ್ನ ಹೊಂದಿದೆ. ಹಾಗೆ ಕೆಲವೊಂದು ಎಲೆಗಳನ್ನ ನೋಡಿದ್ರೆ ಹೀಗಿದೆ ಅಲ್ವಾ, ಅಥವಾ ಅದರ ನಾಳ ವಿನ್ಯಾಸ ಈ ರೀತಿ ಇದೆ. ಇದ್ಯಾಕೆ ಹಾಗೆ, ಯಾಕೆ ಎಲ್ಲದ್ರಲ್ಲೂ ಒಂದೇ ಇಲ್ಲ ಅನ್ನೋದನ್ನ ಯಾವತ್ತಾದ್ರೂ ಪ್ರಶ್ನೆ ಮಾಡಿದೀರಾ? ಇದನ್ನ ನೀವು ನೋಡಿದೀರಾ? ಇದನ್ನ ನೋಡಿದ್ರೆ ನೀವು ಏನನ್ನ ಪ್ರಕೃತಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೀರಿ ಎಂದು ಅರ್ಥ. ಪರಿಕಲ್ಪನೆ ರಚನೆ ಗಮನಿಸಿದ ವಿದ್ಯಮಾನಗಳಿಗೆ ತಾರ್ಕಿಕ ಮತ್ತು ಪರೀಕ್ಷಿಸಬಹುದಾದ ಸಂಭವನೀಯ ಉತ್ತರಗಳನ್ನ ಅಥವಾ ಊಹೆಗಳನ್ನ ಸಿದ್ಧಪಡಿಸುವುದು. ಅದಕ್ಕೆ ಪರಿಕಲ್ಪನಾ ರಚನೆ ಅಂತ ಹೇಳ್ತೇವೆ. ಅಂದ್ರೆ ನೀವೀಗ ಅದನ್ನ ನೋಡಿದಾಗ ಇಂತಹ ಎಲೆಗಳು, ಈಗ ನೀವು ಇಂತಹ ಎಲೆಗಳು ಹೆಚ್ಚಾಗಿ ಹುಲ್ಲುಗಳಲ್ಲಿ ಕಂಡು ಬರ್ತದೆ ಅನ್ನೋದನ್ನ ಒಂದು ಗಮನಿಸ್ತೀರಿ. ಇಂತಹ ಎಲೆಗಳಲ್ಲಿ ನೀವು ಹೆಚ್ಚಾಗಿ ದೊಡ್ಡ ದೊಡ್ಡ ಏನು ಗಿಡಮೂಲಿಕೆಗಳಲ್ಲಿ ಕಂಡು ಬರ್ತದೆ, ಮೂಲಿಕೆ ಗಿಡಗಳಲ್ಲಿ ಕಂಡು ಬರ್ತದೆ ಅನ್ನೋದನ್ನ ಗಮನಿಸ್ತಿದ್ದೀರಿ. ಹಾಗೆ ಇದರ ಬೇರುಗಳು ಹೀಗೆ ಒಂದು ದೊಡ್ಡ ಬೇರು ಇರ್ತದೆ, ಅದರೊಟ್ಟಿಗೆ ಸಣ್ಣ ಸಣ್ಣ ಬೇರುಗಳು ಇರ್ತದೆ. ಹಾಗೆ ಇದನ್ನ ಗಮನಿಸೋದಾದ್ರೆ ಹುಲ್ಲನ್ನ ನೀವು ತೆಗೆಯುವುದಾದ್ರೆ ಒಂದೇ ಪಾಯಿಂಟ್ ಇಂದ ಬೇರೆ ಬೇರೆ ಬೇರುಗಳು ಹೀಗೆ ಬಂದಿದೆ, ಅದು ಹುಲ್ಲು ಅಂತ ಹೇಳಿ ಗಮನಿಸ್ತೀರಿ. ಮತ್ತೆ ಅದ್ಯಾಕೆ ಹಾಗಿರ್ಬಹುದು, ಹೀಗಿರ್ಬಹುದು, ಅದನ್ನೊಮ್ಮೆ ನಾವು ಪ್ರಯೋಗ ಮಾಡಿ ನೋಡುವ ಅನ್ನೋದನ್ನ ಅಥವಾ ಪರೀಕ್ಷೆ ಮಾಡಿ ನೋಡುವ ಅನ್ನೋದು ಏನಿದೆ ನೋಡಿ, ಅದನ್ನ ಏನಂತ ಹೇಳ್ತಾರೆ, ಪರಿಕಲ್ಪನಾ ರಚನೆ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಮುಂದುವರಿದು ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಅದನ್ನ ಪ್ರಯೋಗ ಮಾಡ್ತೇವೆ ಅಥವಾ ವಿಶ್ಲೇಷಣೆ ಮಾಡ್ತೇವೆ, ಅನಲೈಸ್ ಮಾಡ್ತೇವೆ ಅಲ್ವಾ. ಈ ಕೆಲವೊಂದು ವಿಷಯಗಳನ್ನ ಪ್ರಯೋಗ ಮಾಡಿ ಮಾಡಿ ನೋಡಿ, ಅಂದ್ರೆ ಮರು ಪ್ರಯೋಗ ಮಾಡಿ ಮಾಡಿ ಒಂದು ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತೇವೆ ಅಥವಾ ಒಂದು ತೀರ್ಮಾನಕ್ಕೆ ಬರ್ತೇವೆ. ಇದುವೇ ವೈಜ್ಞಾನಿಕ ವಿಧಾನದ ಪ್ರಮುಖ ಹಂತ. ಮೊದಲಿಗೆ ಅವಲೋಕನ ಇರ್ಬೇಕು, ಅಂದ್ರೆ ಗಮನಿಸುವಿಕೆ ಇರ್ಬೇಕು, ಅನಂತರ ಪರಿಕಲ್ಪನಾ ರಚನೆ ಇರ್ಬೇಕು, ನಂತರ ಏನ್ ಮಾಡ್ಬೇಕು, ಪ್ರಯೋಗ ಅಥವಾ ವಿಶ್ಲೇಷಣೆ ಮಾಡಬೇಕು. ಹಾಗೆ ಈಗ ಅವಲೋಕನ ಮತ್ತು ಪರಿಕಲ್ಪನೆಯ ವ್ಯತ್ಯಾಸ ಏನು ಅಂದ್ರೆ, ಅಬ್ಸರ್ವೇಷನ್ ಮತ್ತು ಊಹುಕಲ್ಪನೆ. ಅಂದ್ರೆ ಪರಿಕಲ್ಪನೆ ಏನ್ ಹೇಳ್ತೇವೆ, ಹೈಪೋಥೆಸಿಸ್ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ಅವಲೋಕನ ಮಾಡುವುದು ನೀವು ಕೇವಲ ಇಂದ್ರಿಯಗಳ ಮೂಲಕ, ಅಂದ್ರೆ ನೋಡ್ತೀರಿ ಅಥವಾ ಅದರ ಪರಿಮಳವನ್ನ ತಕೊಳ್ತೀರಿ ಅಥವಾ ಅದನ್ನ ಮುಟ್ಟಿ ನೋಡ್ತೀರಿ, ಸೆನ್ಸ್ ಮಾಡ್ತೀರಿ ಅಲ್ವಾ. ಹಾಗೆ ಉಪಕರಣಗಳ ಸಹಾಯದಿಂದ ಅದನ್ನ ಸಂಗ್ರಹಿಸ್ತೀರಿ. ನಿಮಗೆ ಅದು ಒಂದು ಸತ್ಯ, ನಿಮಗೆ ಒಂದು ಸಿಕ್ಕಿದ ಒಂದು ಮಾಹಿತಿ. ಮಳೆಯಾದಾಗ ರಸ್ತೆ ಒದ್ದೆ ಆಗ್ತದೆ ಅನ್ನೋದು ಒಂದು ಕಾರಣ, ಅಥವಾ ನೀರಿನ ಮೇಲೆ ಪೇಪರ್ ಬಿದ್ದಾಗ ಅದು ಒದ್ದೆ ಆಗ್ತದೆ, ಅದೊಂದು ಸಣ್ಣ ಅವಲೋಕನ ಅಲ್ವಾ. ಒಂದು ಅಬ್ಸರ್ವ್ ಮಾಡಿದ್ರಿ, ನೀವೇನೋ ಒಂದು ವಿಷಯವನ್ನ ಅಬ್ಸರ್ವ್ ಮಾಡಿದ್ರಿ, ಗಮನಿಸಿದೀರಿ ಅಥವಾ ಸರಿಯಾಗಿ ಗಮನಿಸಿದೀರಿ ಆಯ್ತಾ, ಸೂಕ್ಷ್ಮವಾಗಿ ಗಮನಿಸಿದೀರಿ, ಅದನ್ನ ಮುಟ್ಟಿ ನೋಡಿದ್ರಿ, ಎಲ್ಲ ಮಾಡಿದ್ರಿ, ಅದು ಅವಲೋಕನ ಆಗ್ತದೆ. ಆದ್ರೆ ಊಹು ಕಲ್ಪನೆ ಅಥವಾ ಪರಿಕಲ್ಪನೆ ಅಂದ್ರೆ ಏನು, ಪರಿಕಲ್ಪನೆ ಕೂಡ ಆಗ್ತದೆ ಇದು. ಊಹು ಕಲ್ಪನೆ ಅಥವಾ ಪರಿಕಲ್ಪನೆ ಅಂದ್ರೆ ಏನು, ಹೈಪೋಥೆಸಿಸ್. ನೀವು ಅವಲೋಕನಕ್ಕೆ ನೀಡುವ ಸಂಭವನೀಯ ವಿವರಣೆಯಾಗಿದ್ದು ಇದನ್ನ ಪ್ರಯೋಗಗಳ ಮೂಲಕ ಪರೀಕ್ಷಿಸಬಹುದಾಗಿದೆ ಅಥವಾ ಪರೀಕ್ಷಿಸಬೇಕಾಗುತ್ತದೆ. ಉದಾಹರಣೆಗೆ, ಮೋಡಗಳಿಂದ ನೀರು ಬೀಳುವುದರಿಂದ ರಸ್ತೆ ಒದ್ದೆಯಾಗಿದೆ ಎನ್ನುವುದು. ಮಳೆಯಾದಾಗ ರಸ್ತೆ ಒದ್ದೆಯಾಗ್ತದೆ, ಇದು ಒಂದು ಏನು ನಿಮ್ಮ ಅವಲೋಕನ. ಆದ್ರೆ ಮಳೆ ಹೇಗಾಗ್ತದೆ, ಮೋಡಗಳಿಂದ ನೀರು ಬೀಳ್ತದೆ, ಇದು ನಿಮ್ಮ ಎರಡನೇ ಒಂದು ತಾರ್ಕಿಕ ಒಂದು ಏನು ಒಂದು ವಿವರಣೆ. ಅದಕ್ಕೆ ಯಾವುದಕ್ಕೆ, ನಿಮ್ಮ ಅಬ್ಸರ್ವೇಷನ್ಗೆ ಅಂದ್ರೆ ನಿಮ್ಮ ಅವಲೋಕನಕ್ಕೆ. ಅರ್ಥ ಆಗ್ತುಂಟಾ? ಇನ್ನೊಂದು ಹೇಳ್ಬೇಕಾದ್ರೆ, ಎಲ್ಲ ಗಿಡಗಳು ಹಸಿರು ಆಯ್ತಾ, ಎಲೆಗಳು ಹಸಿರು. ಕೆಲವೊಂದು ಗಿಡಗಳ ಎಲೆಗಳು ಹಸಿರಿಲ್ಲ, ಕೆಂಪು ಬಣ್ಣದಿದೆ, ಹಳದಿ ಬಣ್ಣದಿದೆ. ಯಾಕೆ ಅನ್ನೋದು ಒಂದು ವಿಷಯ ಆಯ್ತಾ, ನೀವು ಅದನ್ನ ಗಮನಿಸಿದಿರಿ, ಅದು ನಿಮ್ಮ ಅಬ್ಸರ್ವೇಷನ್ ಅಂದ್ರೆ ಅವಲೋಕನ. ಈಗ ನೀವು ಅದಕ್ಕೊಂದು ಕಾರಣ ಕೊಡ್ತೀರಿ, ಏನೋ ಒಂದು ರಾಸಾಯನಿಕ ಇರಬಹುದು, ಈ ರಾಸಾಯನಿಕದಿಂದ ಎಲೆಗಳಿಗೆ ಏನಾಗಿದೆ, ಹಸಿರು ಬಣ್ಣ ಬಂದಿದೆ. ಆದ್ರೆ ಕೆಲವೊಂದು ಎಲೆಗಳಲ್ಲಿ ಈ ರಾಸಾಯನಿಕ ಇಲ್ಲದೆ ಇರಬಹುದು ಅಥವಾ ಏನೋ ಒಂದು ಕೆಮಿಕಲ್ ಇಲ್ಲದೆ ಇರಬಹುದು. ಹಾಗಾಗಿ ಎಲೆಗಳೆಲ್ಲ ಏನಾಗಿದೆ, ಹಳದಿ ಬಣ್ಣದ ಎಲೆಗಳು ಇವೆ ಆಯ್ತಾ. ಇಲ್ಲಿ ಹಸಿರು ಬಣ್ಣದ ಎಲೆಗಳು, ಅದಕ್ಕೆ ಒಂದು ರಾಸಾಯನಿಕ ಕಾರಣ. ಯಾವ ರಾಸಾಯನಿಕ, ಕ್ಲೋರೋಫಿಲ್ ಎಂಬ ಒಂದು ರಾಸಾಯನಿಕ ಕಾರಣ
ಆಯ್ತಾ, ವರ್ಣಕ ಅಂತ ಹೇಳ್ತೇವೆ ಇದಕ್ಕೆ. ಇದು ಕಾರಣ. ಆದ್ರೆ ಕೆಲವೊಂದು ಎಲೆಗಳು ಹಳದಿ ಅಥವಾ ಕೆಂಪು ಇದೆ, ಯಾಕೆ ಅನ್ನೋದು ನೋಡೋದಾದ್ರೆ ಇವುಗಳಲ್ಲಿ ಕ್ಲೋರೋಫಿಲ್ ಇಲ್ಲ, ಇವುಗಳಲ್ಲಿ ಕ್ಲೋರೋಫಿಲ್ ಇಲ್ಲದಿರಬಹುದು ಎಂಬ ಒಂದು ಕಾರಣಕ್ಕೆ ಬರ್ತೀರಿ. ಆಯ್ತಾ, ಒಂದು ವಿವರಣೆಗೆ ಬರ್ತೀರಿ. ಇದು ನಿಮ್ಮ ಹೈಪೋಥೆಸಿಸ್. ಇದನ್ನ ಟೆಸ್ಟ್ ಮಾಡಿ ನೋಡಬಹುದು, ನಿಮಗೆ ಅಂದ್ರೆ ಇದನ್ನ ಪ್ರಯೋಗ ಮಾಡಿ ನೋಡಬಹುದು. ಅದಕ್ಕೆ ಹೈಪೋಥೆಸಿಸ್ ಅಂದ್ರೆ ಮರುಕಲ್ಪನೆ ಅಥವಾ ಪರಿಕಲ್ಪನೆ ಅನ್ನೋದನ್ನ ಹೇಳ್ತೇವೆ. ಆಯ್ತಾ, ಈಗ ಆ ಪರಿಕಲ್ಪನೆಯನ್ನ ಪರೀಕ್ಷಿಸುವ ವಿಧಾನ ಹೇಗೆ? ನೀವು ಸ್ಪಷ್ಟವಾದ ಪ್ರಶ್ನೆಗಳನ್ನ ಕೇಳಬೇಕು. ನಿಮ್ಮ ಪ್ರಶ್ನೆ ಹೇಗಿರ್ಬೇಕಂದ್ರೆ ಒಂದೇ ವಿಷಯದ ಬಗ್ಗೆ ಸ್ಪಷ್ಟವಾಗಿ ನೀವು ಕೇಳಬೇಕು. ಪ್ರಯೋಗದ ಮೂಲಕ ನೇರವಾಗಿ ಹೌದು ಅಥವಾ ಇಲ್ಲ ಎಂದು ಉತ್ತರಿಸಬಹುದಾದ ಪ್ರಶ್ನೆಗಳನ್ನ ರೂಪಿಸಿ. ಎಸ್ ಆರ್ ನೋ ಪ್ರಶ್ನೆಗಳನ್ನ ರೂಪಿಸಿ. ಕ್ಲೋರೋಫಿಲ್ ಇದೆಯಾ ಇಲ್ವಾ? ಕೆಂಪು ಬಣ್ಣದ ಸಸ್ಯಗಳಲ್ಲಿ ಕ್ಲೋರೋಫಿಲ್ ಇದೆಯಾ ಇಲ್ವಾ? ಇದು ನಿಮ್ಮ ಪ್ರಶ್ನೆ. ಇದೆ ಆದ್ರೆ ಇದೆ, ಇಲ್ಲ ಆದ್ರೆ ಇಲ್ಲ. ಇದು ಸ್ಪಷ್ಟ ಉತ್ತರ ಅಲ್ವಾ? ಈಗ ಆ ಫಲಿತಾಂಶ ಏನಿದೆ ನೋಡಿ, ಅದನ್ನ ಪ್ರಯೋಗದ ಮೂಲಕ ನೀವು ಮಾಡಿ ನೋಡ್ಬೇಕು. ಕ್ಲೋರೋಫಿಲ್ ಅನ್ನ ಹೇಗೆ ನೀವು ಸ್ಟಾರ್ಚ್ ಹಾಕಿ ಅಥವಾ ಅಯೋಡಿನ್ ಹಾಕಿ ಏನು ನಾವು ಕಂಡು ಹಿಡಿತೇವೆ, ಸ್ಟಾರ್ಚ್ ಅಲ್ಲ ಅಯೋಡಿನ್ ಹಾಕಿ ನಾವು ಕಂಡು ಹಿಡಿತೇವೆ, ಹಾಗೆ ನೀವು ಏನನ್ನ ಒಂದು ಕ್ರೋಟನ್ ಗಿಡದ ಸಸ್ಯಗಳನ್ನ ನೋಡಿದಾಗ ನಿಮ್ಗೆ ಕಂಡು ಬರುವುದಿಲ್ಲ ಸ್ಟಾರ್ಚಿಯಲ್ಲಿ, ಅಂದ್ರೆ ಸ್ಟಾರ್ಚ್ ಇರುವುದಿಲ್ಲ ಅದರಲ್ಲಿ. ಆಯ್ತಾ, ಸೊ ಹಾಗಾಗಿ ಅದರಲ್ಲಿ ಏನು ಅಯೋಡಿನ್ ಟೆಸ್ಟ್ಗೆ ನಿಮ್ಗೆ ಉತ್ತರ ಸಿಗುದಿಲ್ಲ. ಹಾಗಾಗಿ ನಿಮ್ಗೆ ಕನ್ಫರ್ಮ್ ಆಗ್ತದೆ ಇದರಲ್ಲಿ ಕ್ಲೋರೋಫಿಲ್ ಇಲ್ಲ ಅನ್ನೋದು. ಆಯ್ತಾ, ಪಕ್ಷಪಾತವಿಲ್ಲದ ಪರೀಕ್ಷೆ. ನಿಮ್ಮ ವೈಯಕ್ತಿಕ ಇಷ್ಟ ಕಷ್ಟಗಳಿಗೆ ಮಣಿಯದೆ ಸತ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿ ಪ್ರಯೋಗ ವಿನ್ಯಾಸಗೊಳಿಸಿ. ಅಂದ್ರೆ ನೀವೀಗ ಪ್ರಯೋಗ ಮಾಡುವಾಗ ಯಾರ ಇನ್ಫ್ಲುಯೆನ್ಸ್ ಅಲ್ಲ. ಈಗ ನಿಮಗೆ ಸತ್ಯ ಗೊತ್ತಾಗ್ಬೇಕಾದ್ರೆ ಪ್ರತಿಯೊಂದನ್ನ ನಿಮ್ಮಲ್ಲಿ ಇರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಪ್ರಯೋಗ ಮಾಡ್ಲಿಕ್ಕೆ ಇದ್ದೀರಿ, ನಾನು ಬಡವ, ನನಗೆ ಅಷ್ಟು ಕೆಮಿಕಲ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಆಯ್ತಾ, ಅಥವಾ ನನಗೆ ಇದನ್ನ ತರ್ಲಿಕ್ಕೆ ನನ್ನ ಹತ್ರ ಲ್ಯಾಬೇ ಇಲ್ಲ ಮನೆಯಲ್ಲಿ, ಆಯ್ತಾ, ಆ ರೀತಿ ಅಲ್ಲ. ಅಂತಹ ನಿಮ್ಮ ಪಕ್ಷಪಾತಗಳಿಗೆ ಏನು ನಿಮ್ಮ ವೈಯಕ್ತಿಕ ಕಾರಣಗಳನ್ನ ಕೊಡ್ಲಿಕ್ಕೆ ಇಲ್ಲ. ನೀವು ಒಂದು ವೇಳೆ ನೀವು ಮಾಡೋದಾದ್ರೆ, ಅಂದ್ರೆ ಸೈಂಟಿಸ್ಟ್ಗಳು ಹೆಚ್ಚಾಗಿ ಮಾಡೋದಾದ್ರೆ ಅಲ್ಲಿ ಅವರಿಗೆ ಪಕ್ಷಪಾತ ಇರುವುದಿಲ್ಲ. ಎಲ್ಲಿಯಾದ್ರೂ ಹೋಗಿ ನೀವು ಲ್ಯಾಬಿಗೆ ಹೋಗಿ ಆದ್ರೂ ಕೆಲಸ ಮಾಡುವ ರೀತಿ ಇರ್ಬೇಕು. ಆಯ್ತಾ, ಈಗ ಭಾಗ 2ಕ್ಕೆ ಬರುವ ಚರಾಂಶಗಳು ಮತ್ತು ಪ್ರಾಯೋಗಿಕ ಜ್ಞಾನ. ಒಂದು ಪ್ರಯೋಗಗಳಲ್ಲಿ ಅಂಶಗಳು ಬದಲಾಗುತ್ತದೆ, ಮತ್ತೆ ಯಾವುದನ್ನ ನಿಯಂತ್ರಿಸಬೇಕು ಎಂಬುದನ್ನ ಕಲಿಯೋಣ. ಈಗ ಪ್ರಯೋಗ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳಲ್ಲಿ ಬದಲಾವಣೆ ಆಗ್ತದೆ, ಅದು ಹೇಗೆ ಅನ್ನೋದನ್ನ ನೋಡೋಣ. ನೋಡಿ, ಅಡುಗೆ ಮನೆಯ ವೈಜ್ಞಾನಿಕ ವಿಸ್ಮಯ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ನಿಮಗೆ. ಪೂರಿ ಉಬ್ಬುವಿಕೆಯ ರಹಸ್ಯ. ಆಯ್ತಾ, ಅಡಿಗೆ ಮನೆಯಲ್ಲಿ ಪೂರಿ ಅಥವಾ ಬಟೂರ ಅಂದ್ರೆ ಚೋಲೆ ಬಟೂರ ಅಂತ ಏನ್ ಹೇಳ್ತೇವೆ, ಬಲೂನಿನಂತೆ ಹೇಗೆ ಉಬ್ಬುತ್ತದೆ ಎಂಬುದನ್ನ ಯೋಚಿಸಿದ್ದೀರಾ? ಹಿಟ್ಟಿನಲ್ಲಿರುವ ತೇವಾಂಶವು ಬಿಸಿಯಾದ ಎಣ್ಣೆಯಲ್ಲಿ ಹಬೆಯಾಗಿ ಪರಿವರ್ತನೆಯಾಗ್ತದೆ. ಈ ಹಬೆ ಅದರ ಇನ್ನೊಂದು ಭಾಗವನ್ನ ಉಬ್ಬುವಂತೆ ಮಾಡ್ತದೆ. ಇದು ಕಾರಣ. ಗೊತ್ತಿತ್ತ ನಿಮಗೆ ಇದು ಕಾರಣ ಅಂತ? ಇಲ್ಲ ಅಲ್ವಾ? ಈ ಹಬೆಯು ಹೊರ ಹೋಗಲು ಪ್ರಯತ್ನಿಸಿದಾಗ ಪೂರಿಯ ಪದರಗಳು ಉಬ್ಬುತ್ತವೆ. ಇದು ದೈನಂದಿನ ಜೀವನದಲ್ಲಿ ಕಾಣುವ ಒಂದು ಭೌತಶಾಸ್ತ್ರದ ನಿಯಮ. ಆಯ್ತಾ, ವಿಜ್ಞಾನದಲ್ಲಿ 3 ಭಾಗಗಳಿವೆ, ನಿಮಗೆ ಗೊತ್ತಿರಬಹುದು ಅಲ್ವಾ? ವಿಜ್ಞಾನವನ್ನ ನಾವು ಮುಖ್ಯವಾಗಿ 3 ಭಾಗಗಳಲ್ಲಿ ವಿಂಗಡಿಸಿದ್ದೇವೆ. ಆಯ್ತಾ, ವಿಜ್ಞಾನವನ್ನ 3 ಭಾಗಗಳು. ಒಂದು ಭೌತಶಾಸ್ತ್ರ, ಮತ್ತೊಂದು ರಸಾಯನ ಶಾಸ್ತ್ರ, ಹಾಗೆ ಇನ್ನೊಂದು ಜೀವಶಾಸ್ತ್ರ. ಆಯ್ತಾ, ಹಾಗಾದ್ರೆ ಭೌತಶಾಸ್ತ್ರ ಅಂದ್ರೆ ಏನು? ಭೌತಿಕ ಕೆಲವೊಂದು ವಿಷಯಗಳಿದ್ರೆ ಅದನ್ನ ಭೌತಶಾಸ್ತ್ರ ಅಂತ ಹೇಳ್ತೇವೆ. ಉದಾಹರಣೆಗೆ ಬಲ, ವೇಗ, ಜವ ಅನ್ನೋದು. ಆಯ್ತಾ, ದೂರ, ಉದ್ದ, ಎತ್ತರ, ಘರ್ಷಣೆ, ಇಂತಹದೆಲ್ಲ ವಿಷಯಗಳು ಯಾವುದ್ರಲ್ಲಿ ಬರ್ತದೆ? ಭೌತಶಾಸ್ತ್ರದಲ್ಲಿ ಬರ್ತದೆ. ಹಾಗೆ ರಾಸಾಯನಿಕ ಕ್ರಿಯೆ ಏನಿದೆ ನೋಡಿ, ಅದೆಲ್ಲವೂ ಯಾವುದ್ರಲ್ಲಿ ಬರ್ತದೆ? ರಸಾಯನ ಶಾಸ್ತ್ರದಲ್ಲಿ ಬರ್ತದೆ. ಹಾಗೆ ನಾವು ಜೀವಿಗಳ ಬಗ್ಗೆ ಏನಾದ್ರೂ ಕಲಿಯೋದಾದ್ರೆ ಅದನ್ನ ಯಾವುದ್ರಲ್ಲಿ ಕಲಿತೇವೆ? ಜೀವಶಾಸ್ತ್ರದಲ್ಲಿ ಕಲಿತೇವೆ. ಅರ್ಥ ಆಗ್ತಾ ಉಂಟ ನಿಮ್ಗೆ? ಹಾಗಾದ್ರೆ ಇದು ವಿಜ್ಞಾನದ 3 ಭಾಗಗಳು. ಹಾಗಾದ್ರೆ ಇದನ್ನು ಭೌತಶಾಸ್ತ್ರದಲ್ಲಿ ಬರುವಂತಹ ಒಂದು ಕಾರಣ. ನೋಡಿ,
ಇದೊಂದು ನಮ್ಮ ಸುತ್ತಮುತ್ತಲು ನಡೆಯುವಂತಹ ಒಂದು ಕ್ರಿಯೆ, ಬಟ್ ನಾವು ಅದನ್ನ ಏನ್ ಮಾಡಿರ್ಲಿಲ್ಲ, ಗಮನಿಸಿರ್ಲಿಲ್ಲ. ಈಗ ವೈಜ್ಞಾನಿಕ ಚರಾಂಶಗಳ ಬಗ್ಗಿನ ವರ್ಗೀಕರಣವನ್ನ ನೋಡೋಣ. ವೈಜ್ಞಾನಿಕ ಚರಾಂಶಗಳು ಅಂತ ಹೇಳಿದ್ರೆ ವೇರಿಯೇಬಲ್ಸ್, ಬದಲಾಗ್ತಾ ಇರುವಂತಹ ಕೆಲವೊಂದು ಅಂಶಗಳು. ಈಗ ನೋಡಿ, ಸ್ವತಂತ್ರ ಚರಾಂಶ ಅಂದ್ರೆ ಯಾರ ಹಂಗಿಲ್ಲದದು ಬದಲಾಗ್ತಾ ಇರ್ತದೆ. ಪ್ರಯೋಗಕಾರನು ಉದ್ದೇಶಪೂರ್ವಕವಾಗಿ ಬದಲಾಯಿಸುವ ಅಂಶ. ನಿಮ್ಗೆ ಹೇಗೆ ಬೇಕು ಹಾಗೆ ನೀವು ಬದಲಾಯಿಸಬಹುದು. ಈಗ ನಾವು ಪೂರಿಯ ವಿಷಯ ಕಲಿತಾ ಇದ್ವಿ ಅಲ್ವಾ, ಪೂರಿ ಮಾಡುವ ಪ್ರಯೋಗದಲ್ಲೇ ಇರೋಣ. ಈಗ ನೋಡಿ, ಅಲ್ಲಿ ಚರಾಂಶ ಯಾವ್ದಾಗ್ತದೆ ಅಂತ ಹೇಳಿದ್ರೆ ಹಿಟ್ಟಿನ ಬಗೆ. ನೀವು ಕೆಲವೊಮ್ಮೆ ಅದಕ್ಕೆ ಮೈದಾ ಹಿಟ್ಟು ಬೆರೆಸಬಹುದು, ಅಥವಾ ಅದು ಕೇವಲ ಗೋಧಿ ಹಿಟ್ಟಿನ ಪೂರಿ ಆಗಿರಬಹುದು. ಆಯ್ತಾ, ಎಣ್ಣೆಯನ್ನ ತುಂಬಾ ಬಿಸಿ ಮಾಡಿರಬಹುದು, ಅಥವಾ ಮೀಡಿಯಂ ಆಗಿ ಬಿಸಿ ಮಾಡಿರಬಹುದು. ಇದು ನಿಮ್ಮ ಇಷ್ಟ ಅಲ್ವಾ, ನಿಮಗೆ ಹೇಗೆ ಬೇಕು ಹಾಗೆ ನೀವು ಅದನ್ನ ಬದಲಾಯಿಸಬಹುದು. ಸೊ ಅಂತಹ ಒಂದು ಅಂಶವನ್ನ ನಾವೇನಂತ ಹೇಳ್ತೇವೆ, ಸ್ವತಂತ್ರ ಚರಾಂಶ ಅಂತ ಹೇಳ್ತೇವೆ. ಹಾಗೆ ಪರತಂತ್ರ ಚರಾಂಶ, ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳ್ತೇವೆ. ಸ್ವತಂತ್ರ ಚರಾಂಶದ ಬದಲಾವಣೆಯಿಂದಾಗಿ ನಾವು ಅಳೆಯುವ ಫಲಿತಾಂಶವನ್ನ ನಾವು ಪರತಂತ್ರ ಚರಾಂಶ ಅಂತ ಹೇಳ್ತೇವೆ. ಪೂರಿ ಉಬ್ಬುವ ಗಾತ್ರ, ಉಬ್ಬಲು ತೆಗೆದುಕೊಳ್ಳುವ ಸಮಯ, ಅದನ್ನ ನೋಡಿ, ನಾವು ಸ್ವತಂತ್ರ ಚರಾಂಶ ಒಂದು ಅಂಶ ಬದಲಿಸಿದಾಗ ಫಲಿತಾಂಶ ಏನ್ ಸಿಕ್ಕಿತ್ತು ನೋಡಿ, ಅದು ಪರತಂತ್ರ ಚರಾಂಶ. ಅದನ್ನ ಅವಲಂಬಿಸಿದೆ, ಒಂದು ಅಂಶವನ್ನ ಇನ್ನೊಂದು ಅವಲಂಬಿಸಿದೆ. ಮತ್ತೆ ನಿಯಂತ್ರಿತ ಚರಾಂಶ ಅಂತ ಹೇಳಿದ್ರೆ ಪ್ರಯೋಗದುದ್ದಕ್ಕೂ ಬದಲಾಗದಂತೆ ಸ್ಥಿರವಾಗಿ ಕಾಯ್ದುಕೊಳ್ಳುವ ಅಂಶ. ಹಿಟ್ಟನ್ನು ಲಟ್ಟಿಸಿದ ದಪ್ಪ, ಕರಿಯಲು ಬಳಸುವ ಎಣ್ಣೆಯ ಪ್ರಮಾಣ, ಇದೇನು ನಿಮ್ಗೆ ಬದಲಾಗುದಿಲ್ಲ ಅಲ್ವಾ. ಯಾವ ಎಣ್ಣೆ ಬಳಸಿದ್ದೀರಿ, ಅಥವಾ ನೀವು ಹಿಟ್ಟನ್ನ ಹೇಗೆ ಲಟ್ಟಿಸಿದ್ದೀರಿ, ಎಷ್ಟು ದಪ್ಪದಲ್ಲಿ ಲಟ್ಟಿಸಿದ್ದೀರಿ, ಇದು ಏನು ಅದಕ್ಕೆ ಆ ವಿಷಯಕ್ಕೆ ಸಂಬಂಧಪಟ್ಟದ್ದಲ್ಲ. ನೀವು ಆಲ್ರೆಡಿ ಪುರಿ ಮಾಡಿ ಆಗಿದೆ. ಈಗ ನೀವು ಕರಿಯುವುದು ಮಾತ್ರ, ಅದು ಎಷ್ಟು ದಪ್ಪ ಬರ್ತದೆ ಅನ್ನೋದು ಮಾತ್ರ, ಎಷ್ಟು ಉಬ್ಬುತ್ತದೆ ಅನ್ನೋದು ಮಾತ್ರ ಈಗ ವಿಷಯ ಅಲ್ವಾ. ಸೊ ಅದನ್ನ ನಿಯಂತ್ರಿತ ಚರಾಂಶ ಅಂತ ಹೇಳ್ತಾರೆ. ಅರ್ಥ ಆಯ್ತು ಅಂತ ಹೇಳಿ ಭಾವಿಸಿದ್ದೇನೆ. ಮುಂದೆ ಹೋಗೋಣ ನಾವು. ಪ್ರಾಯೋಗಿಕ ನಿದರ್ಶನ, ಗಿಡಗಳ ಬೆಳವಣಿಗೆ. ಈಗ ನೋಡಿ, ಸೂರ್ಯನ ಬೆಳಕಿನ ಪರಿಮಾಣ. ಗಿಡಗಳ ಬೆಳವಣಿಗೆ ಮೇಲೆ ಸೂರ್ಯನ ಬೆಳಕಿನ ಪ್ರಭಾವವನ್ನ ಪರೀಕ್ಷಿಸಲು ಒಂದು ಪ್ರಯೋಗವನ್ನ ವಿನ್ಯಾಸಗೊಳಿಸಿದಾಗ ಬೆಳಕಿನ ಪ್ರಮಾಣವು ಏನಾಗ್ತದೆ, ಇಲ್ಲಿ ಸ್ವತಂತ್ರ ಚರಾಂಶ ಆಗ್ತದೆ. ಒಂದು, ನೀವು ಗಿಡ ಹೇಗೆ ಬೆಳೀತದೆ ಅನ್ನೋದನ್ನ ನೋಡ್ತಾ ಇದ್ದೀರಿ, ಆಯ್ತಾ. ಅದಕ್ಕೆ ಸೂರ್ಯನ ಬೆಳಕು ಬೇಕು ಅಲ್ವಾ, ಅದು ಸ್ವತಂತ್ರ ಚರಾಂಶ. ಯಾಕೆ ಸ್ವತಂತ್ರ ಚರಾಂಶ? ನೀವು ಬೇಕಾದ್ರೆ ಗಿಡವನ್ನ ಮನೆಯೊಳಗೆ ತಂದು ಇಡಬಹುದು, ಅಥವಾ ನಿಮ್ಮ ಬಾಲ್ಕನಿಯಲ್ಲಿ ಇಡಬಹುದು, ಅಥವಾ ಹೊರಗೆ ಗ್ರೌಂಡ್ ಅಲ್ಲಿ ಅಥವಾ ನಿಮ್ಮ ಗಾರ್ಡನ್ ಅಲ್ಲಿ ಇಡಬಹುದು. ಅದು ನಿಮ್ಮ ಇಷ್ಟ ಅಲ್ವಾ. ನಿಯಂತ್ರಣಗಳು ಮತ್ತು ಮಾಪನ. ಗಿಡದ ಎತ್ತರವು ಪರತಂತ್ರ ಚರಾಂಶ. ಇಲ್ಲಿ ಎಷ್ಟು ಉತ್ತರ ಬೆಳೀತದೆ, ನೀವು ಮನೆಯೊಳಗಿಟ್ರೆ ಹೇಗೆ ಬೆಳೀತದೆ, ಅಥವಾ ಗಾರ್ಡನ್ ಅಲ್ಲಿ ಇಟ್ರೆ ಹೇಗೆ ಬೆಳೀತದೆ, ಅದನ್ನ ಅವಲಂಬಿಸಿದೆ ಅಲ್ವಾ, ಅದು ಪರತಂತ್ರ ಚರಾಂಶ ಅಂತ ಹೇಳ್ತಾರೆ. ಆಯ್ತಾ. ಹಾಗೆ ಬಳಸುವ ಮಣ್ಣು, ನೀಡುವ ನೀರು ಮತ್ತು ಕುಂಡದ ಗಾತ್ರವನ್ನ ಸ್ಥಿರವಾಗಿ ಕಾಯ್ದುಕೊಳ್ಳಬೇಕು. ಇದನ್ನ ನೀವು ಲಿಮಿಟ್ ಅಲ್ಲಿ ಇಟ್ಕೊಳ್ಬೇಕು. ನೀವೆಷ್ಟು ಹಾಕ್ತೀನಿ ಅಷ್ಟೇ, ಅದರಿಂದ ಚೇಂಜ್ ಆಗುವುದಿಲ್ಲ. ಆಯ್ತಾ. ಸೊ ಅದು ಒಂದು ಪ್ರಯೋಗ, ಅಂದ್ರೆ ಚರಾಂಶಗಳಿಗೆ ಒಂದು ಉದಾಹರಣೆ. ಈಗ ನೋಡಿ, ಗಿಡಗಳ ಪ್ರಯೋಗದ ಹಂತಗಳು. ನೀವು ಎರಡು ಒಟ್ಟಿಗೆ ಒಂದು ಪಾಟನ್ನ ತೆಗೆದುಕೊಂಡಿದ್ದೀರಿ, ಆಯ್ತಾ. ಒಂದಕ್ಕೆ ನೀವು ಏನನ್ನ ಫರ್ಟಿಲೈಸರ್ ಅನ್ನ ಹಾಕ್ತಾ ಇದ್ದೀರಿ. ಫರ್ಟಿಲೈಸರ್ ಅಂತ ಹೇಳಿದ್ರೆ ಏನು, ಗೊಬ್ಬರವನ್ನ ಹಾಕ್ತಾ ಇದ್ದೀರಿ. ಇನ್ನೊಂದಕ್ಕೆ ನೀವು ಹಾಕ್ತಾ ಇಲ್ಲ. ಗಿಡಗಳು ಹೇಗೆ ಬೆಳೀತದೆ ಅನ್ನೋದನ್ನ ನೋಡ್ಲಿಕ್ಕೆ, ಆಯ್ತಾ. ನಿಖರವಾದ ದತ್ತಾಂಶ ಮಾಪನ. ಪ್ರತಿದಿನ ಸ್ಕೇಲ್ ಬಳಸಿ ಗಿಡದ ಎತ್ತರವನ್ನು ಸೆಂಟಿಮೀಟರ್ ನಲ್ಲಿ ಅಳೆಯುವುದು ಮತ್ತು ಎಲೆಗಳ ಸಂಖ್ಯೆಯನ್ನ ಎಣಿಸುವುದು ಪ್ರಯೋಗದ ಸತ್ಯಾಸತ್ಯತೆಯನ್ನು ಹೆಚ್ಚಿಸುತ್ತದೆ. ಈಗ ನೀವೆರಡು ಗಿಡ ನೆಟ್ಟಿದ್ದೀರಿ, ಗಿಡ ನೆಡುವಾಗ ಎರಡಕ್ಕೂ ನೀರ್ ಹಾಕ್ತಾ ಇದ್ದೀರಿ. ಆದ್ರೆ ಒಂದಕ್ಕೆ ಏನ್ ಮಾಡ್ತಾ ಇದ್ದೀರಿ, ನೀವು ಗೊಬ್ಬರ ಹಾಕ್ತಾ ಇದ್ದೀರಿ, ಆಯ್ತಾ. ಇನ್ನೊಂದಕ್ಕೆ ಹಾಕ್ತಾ ಇಲ್ಲ. ಆದ್ರೆ ನಿಮ್ಮ ಗಿಡ ಎಷ್ಟು ಎತ್ತರ ಬೆಳೆದಿದೆ, ಒಂದು ಗಿಡ ಖಾಲಿ ಇಷ್ಟೇ ಬೆಳೆದಿರಬಹುದು, ಆಯ್ತಾ. ಇನ್ನೊಂದು ಗಿಡ ಹೀಗೆ ಬೆಳೆದಿರಬಹುದು, ಗೊಬ್ಬರ ಹಾಕಿದ್ದು ಹೀಗೆ ಬೆಳೆದಿರಬಹುದು, ಅದರಲ್ಲಿ ಹೂ ಕೂಡ ಬಿಟ್ಟಿರಬಹುದು. ನೀವೀಗ ಸ್ಕೇಲ್ ಬಳಸಿ ಇದನ್ನ ಏನ್ ಮಾಡ್ತಾ ಇದ್ದೀರಿ, ಅದನ್ನ ಏನ್ ಮಾಡ್ತಾ ಇದ್ದೀರಿ, ಮಾಪನ ಮಾಡ್ತಾ ಇದ್ದೀರಿ, ಆಯ್ತಾ. ಎಷ್ಟು ಎಲೆಗಳು, ಇದರಲ್ಲಿ 4 ಎಲೆ, ಇದರಲ್ಲಿ ಇಲ್ಲಿ 6 ಎಲೆ ಅನ್ನೋದನ್ನ ನೀವು ಲೆಕ್ಕ ಮಾಡ್ತಾ ಇದ್ದೀರಿ. ಇದು ನಿಮ್ಮ ದತ್ತಾಂಶ, ನಿಖರವಾದ ದತ್ತಾಂಶ ನೀವು ಮಾಡುವಂತಹದ್ದು, ಆಯ್ತಾ. ಪ್ರಾಯೋಗಿಕ ನಿದರ್ಶನ 2. ಇನ್ನೊಂದು ವಿಷಯ, ತುಕ್ಕು ಹಿಡಿಯುವಿಕೆ. ಕಬ್ಬಿಣಕ್ಕೆ ತುಕ್ಕು ಹಿಡಿಯುವ ಒಂದು ಪ್ರಕ್ರಿಯೆ, ಇದು ಉದಾಹರಣೆ, ಆಯ್ತಾ.
ಕಬ್ಬಿಣದ ಮೊಳೆಗಳು ಬೇಗನೆ ತುಕ್ಕು ಹಿಡಿಯಲು ತೇವಾಂಶ ಮತ್ತು ಆಮ್ಲಜನಕ ಹೇಗೆ ಕಾರಣವಾಗುತ್ತದೆ ಎಂದು ಪರೀಕ್ಷಿಸುವ ಒಂದು ಪ್ರಯೋಗವನ್ನು ಮಾಡ್ಬೇಕಂತಿದ್ದೀರಿ. ನಿಮ್ಮಲ್ಲಿ ಕಬ್ಬಿಣದ ಮೊಳೆಗಳಿವೆ, ಅದನ್ನ ತುಕ್ಕು ಹಿಡಿಸ್ತೀರಿ. ಹೇಗೆ, ಈ ತೇವಾಂಶ ಎಷ್ಟು ಬೇಕು, ಆಮ್ಲಜನಕ ಎಷ್ಟು ಬೇಕು ಅನ್ನೋದನ್ನ ನೀವು ಅದನ್ನ ತಿಳಿಲಿಕ್ಕೆ ಬಯಸ್ತೀರಿ. ಈಗ ನೋಡಿ, ಚರಾಂಶಗಳು ಗುರುತಿಸುವಿಕೆ. ಸ್ವತಂತ್ರ ಚರಾಂಶ ಗಾಳಿ ಮತ್ತು ನೀರಿನ ಸಂಪರ್ಕದ ಪ್ರಮಾಣ. ಹಾಗೆ ಪರತಂತ್ರ ಚರಾಂಶ ಏನು, ಮೊಳೆ ತುಕ್ಕು ಹಿಡಿಯಲು ತೆಗೆದುಕೊಳ್ಳುವ ದಿನಗಳು. ಎಷ್ಟು ದಿನ ತೆಗೆದುಕೊಳ್ತದೆ ಅನ್ನೋದು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ವಾ. ನೀವು ಎಷ್ಟು ಹೊರಗೆ ಇಟ್ಟಿದ್ದೀರಿ, ಅದು ಎಷ್ಟು ಗಾಳಿಗೆ ಎಕ್ಸ್ಪೋಸ್ ಆಗಿದೆ, ಎಷ್ಟು ನೀರಲ್ಲಿ ನೆನೀತದೆ ಅನ್ನೋದ್ರ ಮೇಲೆ ಅಲ್ವದು ಡಿಪೆಂಡ್. ಅದಕ್ಕೆ ಏನಂತ ಹೇಳ್ತೇವೆ, ಪರತಂತ್ರ ಚರಾಂಶ ಅಂತ ಹೇಳ್ತೇವೆ. ಮತ್ತೆ ನೀವು ಇಷ್ಟು ಪ್ರಯೋಗಗಳನ್ನ, ಈಗ ಇದೆಲ್ಲವೂ ಏನು ನಮ್ಗೆ ಎಕ್ಸಾಂಪಲ್ಸ್ ಕೊಟ್ಟದ್ದು. ಈಗ ನಿಮಗೆ ಸಿಕ್ಕಿದ ಮಾಹಿತಿಯನ್ನ ನೀವು ಏನ್ ಮಾಡ್ಬೇಕು, ಅದನ್ನ ಬರೆದು ತಗೊಳ್ಬೇಕು, ಅಂದ್ರೆ ದಾಖಲಿಸಬೇಕು ಅಲ್ವಾ. ಅದಕ್ಕೆ ದತ್ತಾಂಶ ದಾಖಲಿಸುವಿಕೆ ಅಂತ ಹೇಳ್ತಾರೆ. ಅಥವಾ ಅದರ ನಿಖರತೆ ಎಷ್ಟು ಅದು ಅಕ್ಯುರೇಟ್ ಆಗಿದೆ, ಎಷ್ಟು ಕರೆಕ್ಟ್ ಆಗಿದೆ ಅದನ್ನ ನಿಖರತೆ ಅಂತ ನಾವು ಹೇಳ್ತೇವೆ. ಈಗ ಪುನರಾವರ್ತಿತ ವೀಕ್ಷಣೆ. ಪ್ರಯೋಗವನ್ನ ಕೇವಲ ಒಮ್ಮೆ ಮಾತ್ರ ಮಾಡದೆ ಕನಿಷ್ಠ 3-4 ಬಾರಿ ಪುನರಾವರ್ತಿಸಿ ಸರಾಸರಿ ಫಲಿತಾಂಶವನ್ನ ಪಡೆಯಬೇಕು. ನಿಮಗೆ ಬರುವ ಉತ್ತರ ಪ್ರತಿ ಸಲವೂ ಏನಾಗಿರ್ಬೇಕು, ಕರೆಕ್ಟ್ ಆಗಿ ಇರ್ಬೇಕು. ಅದೇ ರೀತಿ ಉತ್ತರ ಸಿಗ್ತಾ ಇರ್ಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಪ್ರಯೋಗ ಸಕ್ಸಸ್ ಆಗ್ತದೆ. ಕೋಷ್ಟಕಗಳ ರಚನೆ. ಸಂಗ್ರಹಿಸಿದ ಅಂಕಿ ಅಂಶಗಳನ್ನು ವ್ಯವಸ್ಥಿತವಾದ ಕಾಲಂಗಳು ಮತ್ತು ಸಾಲುಗಳಲ್ಲಿ ಬರೆದಿಟ್ಟುಕೊಳ್ಳುವುದು ಸೂಕ್ತ ಕ್ರಮ. ಅಂದ್ರೆ ನಾವು ಗೆರೆ ಹಾಕಿ, ಈ ದಿನ ಇಷ್ಟು ಬಂದಿತ್ತು, ಈ ದಿನ ಇಷ್ಟು ಎಲೆಗಳು, ಈ ದಿನ 3ನೇದಲ್ಲಿ ಹೂವಾಗಿತ್ತು, 1ರಲ್ಲಿ ಹೂ ಆಗಿರ್ಲಿಲ್ಲ, ಇಷ್ಟು ತುಕ್ಕು ಹಿಡಿದಿದೆ, ನಾನು ಇಷ್ಟು ಹೊತ್ತು ಹೊರಗೆ ಇಟ್ಟಿದ್ದೇನೆ ಯಾವ್ದನ್ನ, ಕಬ್ಬಿಣವನ್ನ. ಅದೆಲ್ಲ ನಿಮ್ಮ ಒಂದು ಕೋಷ್ಟಕದಲ್ಲಿ ಬಾಕ್ಸ್ ಎಲ್ಲ ಮಾಡಿ ಅದನ್ನ ಏನ್ ಮಾಡ್ಬೇಕು, ಹೀಗೆ ಕಾಲಮ್ ಎಲ್ಲ ಹಾಕಿ ಬರಿಬೇಕು. ಆಯ್ತಾ. ಗ್ರಾಫ್ಗಳ ಬಳಕೆ. ನಾವು ಯಾವಾಗಲೂ ದತ್ತಾಂಶ ಸಂಗ್ರಹಿಸುವಾಗ ನಮ್ಮ ಇದರಲ್ಲಿ ಗ್ರಾಫ್ ಇರಬೇಕು. ಅಥವಾ ಬಾರ್ ಗ್ರಾಫ್ ಆಗಿರ್ಬೋದು, ಲೈನ್ ಗ್ರಾಫ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಗ್ರಾಫ್ ಅನ್ನ ನಾವು ಮಾಡಿ ಅದನ್ನ ಏನ್ ಮಾಡ್ಬೇಕು, ಅದನ್ನ ಇನ್ನಷ್ಟು ಚಂದ ಮಾಡ್ಬೇಕು ನಮ್ಮ ವೈಜ್ಞಾನಿಕ ಒಂದು ಪ್ರಯೋಗವನ್ನ ಅಥವಾ ವೈಜ್ಞಾನಿಕ ಕಲಿಕೆಯನ್ನ. ಈಗ ನೋಡಿ, ಭಾಗ 3ರಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಸತ್ಯ ಶೋಧನೆ. ವಿಜ್ಞಾನವು ಕೇವಲ ಪ್ರಶ್ನೆಗಳಿಗೆ ಉತ್ತರಿಸುವುದು ಮಾತ್ರ ಅಲ್ಲ, ಅದು ನಮ್ಮ ಆಲೋಚನಾ ಕ್ರಮವನ್ನೇ ಏನ್ ಮಾಡ್ತದೆ, ಬದಲಾಯಿಸ್ತದೆ. ಈಗ ಅದಕ್ಕೆ ಕೆಲವೊಂದು ನಿದರ್ಶನಗಳನ್ನ ನೋಡೋಣ. ವೈಜ್ಞಾನಿಕ ಮನೋಭಾವದ ಪ್ರಮುಖ ಲಕ್ಷಣ. ಫಸ್ಟ್ಗೆ ವಸ್ತುನಿಷ್ಠತೆ, ಒಂದು ಅಬ್ಜೆಕ್ಟಿವಿಟಿ ಇರಬೇಕು. ಅಂದ್ರೆ ನಮಗೊಂದು ಗುರಿ ಇರ್ಬೇಕು, ಅದರಲ್ಲಿ ನನಗೆ ಇದೇ ಬೇಕು, ಇಂತಹ ವಿಷಯಕ್ಕೆ ನನಗೆ ಉತ್ತರ ಬೇಕು ಅನ್ನೋದು. ಆಯ್ತಾ. ವೈಯಕ್ತಿಕ ಭಾವನೆ ಮತ್ತು ಪೂರ್ವಾಗ್ರಹಗಳಿಗೆ ಏನು ಒಳಪಡದೆ ಕೇವಲ ಸಾಕ್ಷ್ಯಗಳ ಆಧಾರದ ಮೇಲೆ ತೀರ್ಮಾನಿಸಬೇಕು ನಾವು ಅದನ್ನ. ಮುಕ್ತ ಮನಸ್ಸು ಅಂದ್ರೆ ಓಪನ್ ಮೈಂಡೆಡ್ ಆಗಿರ್ಬೇಕು. ನಮ್ಮ ಯಾವುದೇ ಧರ್ಮ, ಜಾತಿ ಅದ್ರದ್ದು ಅಥವಾ ನಾವು ಬೆಳೆಯುವಂತಹ ಪರಿಸರ ಅದ್ರದ್ದು ಯಾವುದು ಕೂಡ ಇನ್ಫ್ಲುಯೆನ್ಸ್ ಇರಬಾರ್ದು. ಆಗ ಹೇಳಿದೆಲ್ಲ, ನಾನು ಬಡವ, ನನ್ನಲ್ಲಿ ಲ್ಯಾಬ್ ಇಲ್ಲ, ನನಗೆ ಈ ಕೆಮಿಕಲ್ ಅನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಬೇರೆದನ್ನ ಮಾಡಿ ನೋಡ್ತೇನೆ, ಹಾಗೆ ಮಾಡಿದ್ರದ್ದು ಆಗುದಿಲ್ಲ ಅಲ್ಲ. ಅದಕ್ಕೆ ಅದು ವೈಜ್ಞಾನಿಕ ಮನೋಭಾವನೆ ಅಲ್ಲ. ನೀವು ಅದನ್ನ ನಿಮ್ಮ ವೈಜ್ಞಾನಿಕ ಹುಡುಕಾಟದಲ್ಲಿ ನಿಮ್ಮ ಬಡತನವನ್ನ ಎದುರು ತಂದಿರ್ತಿದ್ದೀರಿ ನೀವು, ಅದು ತಪ್ಪು ಅಲ್ವಾ. ಅರ್ಥ ಆಗ್ತಾ ಉಂಟಾ. ಸೊ ಅಂತಹದೆಲ್ಲ ನಾನೊಂದು ಎಕ್ಸಾಂಪಲ್ ಕೊಟ್ಟದ್ದು. ಸೊ ಅಂತಹದೆಲ್ಲ ಏನು, ಅಂತಹ ಯಾವುದೇ ಪೂರ್ವಾಗ್ರಹ ಯೋಚನೆಗಳಿಗೆ ಯಾವುದು ನಮ್ಮ ವೈಜ್ಞಾನಿಕ ಪರಿಕಲ್ಪನೆ ಒಳಪಡುವುದಿಲ್ಲ. ಆಯ್ತಾ. ಮುಕ್ತ ಮನಸ್ಸು, ಓಪನ್ ಮೈಂಡೆಡ್ ಆಗಿರ್ಬೇಕು. ಯಾವುದೇ ಒಂದು ನಮಗೆ ನಿರ್ಧಾರ ಅಥವಾ ತೀರ್ಮಾನ ಅಥವಾ ಯಾವುದೇ ಒಂದು ಘಟನೆ ಸಂಭವಿಸುತ್ತೆ, ಅದನ್ನು ಓಪನ್ ಆಗಿ ಅಂದ್ರೆ ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಸಂಶಯಾತ್ಮಕ ದೃಷ್ಟಿ. ಯಾವುದೇ ಹೇಳಿಕೆಗಳನ್ನು ಕುರುಡಾಗಿ ನಂಬದೆ ಅದರ ಹಿಂದೆ ಇರುವ ವೈಜ್ಞಾನಿಕ ಕಾರಣ ಮತ್ತು ಪುರಾವೆಗಳನ್ನ ಯಾವಾಗ್ಲೂ ಕೇಳ್ತಾ ಇರ್ಬೇಕು. ಆಯ್ತಾ. ಸೊ ಇದಷ್ಟು ವೈಜ್ಞಾನಿಕ ಥಿಂಕಿಂಗ್ ಹೇಗೆ ಬರ್ತದೆ ಅನ್ನೋದು. ಬದಲಾಗುವ ಜ್ಞಾನದ ಹರಿವು. ವಿಜ್ಞಾನದಲ್ಲಿ ಪ್ರತಿಯೊಂದು ಉತ್ತರವು ಹೊಸ ಪ್ರಶ್ನೆಗಳನ್ನ ಹುಟ್ಟಿಸುತ್ತದೆ ಮತ್ತು ನಮ್ಮ ಅನ್ವೇಷಣೆಯು ಆಳವಾದಂತೆ ನಮ್ಮ ಆಲೋಚನೆಗಳು ಕಾಲಕ್ಕೆ ತಕ್ಕಂತೆ ಸುಧಾರಿಸ್ತಾ ಹೋಗ್ತದೆ. ಇದು ವೈಜ್ಞಾನಿಕ ಪ್ರಗತಿಯ ಏನಾಗ್ತದೆ, ನಿಯಮ ಆಗಿದೆ. ಅಂದ್ರೆ ಬದಲಾವಣೆಗೆ ಅಲ್ಲಿ ಅವಕಾಶ ಇದೆ. ಆಯ್ತಾ. ಸೊ ಹಾಗೆ ವಿಶ್ವವಿಖ್ಯಾತ ವಿಜ್ಞಾನಿಗಳ ಕೊಡುಗೆಗಳನ್ನ ನೋಡುವ ಒಮ್ಮೆ. ಮೇರಿ ಕ್ಯೂರಿ ಅನ್ನುವರು ಗೊತ್ತಿದೆ ನಿಮಗೆ. ಹಾಗೆ ಸರ್ ಸಿ ವಿ ರಾಮನ್ ಕೂಡ ಗೊತ್ತಿದೆ. ಸರ್ ಸಿ ವಿ ರಾಮನ್ನ ಹೆಸರಿಗೆ ಅಥವಾ ಅವರಿಗೆ ಸ್ಮರಣಾರ್ಥವಾಗಿ ಅಥವಾ ಗೌರವಾರ್ಥವಾಗಿ ನಾವು ನ್ಯಾಷನಲ್ ಸೈನ್ಸ್ ಡೇ ಅನ್ನ ನಾವು ಮಾಡ್ತೇವೆ, ಆಚರಣೆ ಮಾಡ್ತೇವೆ. ಸರ್ ಸಿ ವಿ ರಾಮನ್ ಭಾರತದ ಹೆಮ್ಮೆಯ ಭೌತ ವಿಜ್ಞಾನಿ. ಇವರು
ಬೆಳಕಿನ ಚದುರುವಿಕೆಯ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಮೊದಲ ಏಷ್ಯನ್ ವಿಜ್ಞಾನಿ ಆಗಿದ್ದಾರೆ. ಇವರು ಏಷ್ಯಾದ ಮೊದಲ ವಿಜ್ಞಾನಿ ಕೂಡ ಹೌದು, ಭಾರತದ ಮೊದಲ ವಿಜ್ಞಾನಿ ಕೂಡ ಹೌದು. ಹಾಗೆ ಮೇರಿ ಕ್ಯೂರಿ ಅವರು ರೇಡಿಯೋ ಆಕ್ಟಿವಿಟಿ ಸಂಶೋಧನೆಯನ್ನ ಧೀಮಂತೆ ಇವರು, ಆಯ್ತಾ. ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರ ಎರಡರಲ್ಲೂ ನೊಬೆಲ್ ಪ್ರಶಸ್ತಿ ಪಡೆದ ಏಕೈಕ ಜಗತ್ ಪ್ರಸಿದ್ಧ ಮಹಿಳೆ ಇವರು. ಇವರ ಇಡೀ ಫ್ಯಾಮಿಲಿಗೆ ಅಂದ್ರೆ ಗಂಡ, ಮಗಳು, ಅಳಿಯ, ಆಯ್ತಾ. ಹಾಗೆ ಇವರಿಗೆ ಒಟ್ಟಿಗೆ 5 ನೊಬೆಲ್ ಪ್ರಶಸ್ತಿಗಳು ಬಂದಿದೆ ಇವರ ಫ್ಯಾಮಿಲಿಗೆ. ಇವರ ಗಂಡ ಕೂಡ ಸೈಂಟಿಸ್ಟೇ, ಪಿಯರ್ ಕ್ಯೂರಿ ಅನ್ನೋರು, ಹಾಗೆ ಮಗಳು ಕೂಡ ಸೈಂಟಿಸ್ಟೇ, ಹಾಗೂ ಅಳಿಯ ಕೂಡ ಸೈಂಟಿಸ್ಟೇ. ಇವರ ಬಗ್ಗೆ ಒಂದು ಶಾರ್ಟ್ ವಿಡಿಯೋಗಳನ್ನು ನಾನೊಂದು ಹಾಕಿದ್ದೇನೆ, ನೋಡಿ ಬೇಕಾದ್ರೆ, ಆಯ್ತಾ. ಅವರ ಬಗ್ಗೆ ಇದೆ, ಅವರು ರೇಡಿಯೋ ಆಕ್ಟಿವಿಟಿ ಕಂಡು ಹಿಡಿದ ಒಂದು ಸಣ್ಣ ಇದನ್ನ ನಾನು ಶಾರ್ಟ್ಸ್ ಮಾಡಿ ಹಾಕಿದ್ದೇನೆ, ಜಸ್ಟ್ ನೋಡಿಕೊಳ್ಳಿ, ಆಯ್ತಾ. ಶಾರ್ಟ್ಸ್ ಅಲ್ಲಿ ನಿಮ್ಗೆ ಸಿಗ್ತದೆ. ಸರ್ ಸಿ ವಿ ರಾಮನ್ ಮತ್ತು ಅವರ ಸಾಧನೆ. ಸೊ ಕುತೂಹಲದಿಂದ ಒಂದು ಹುಟ್ಟಿದ ಸಂಶೋಧನೆ ಇವರು ಯಾವುದು, ಬೆಳಕಿನ ಚದುರುವಿಕೆ ಅನ್ನೋದು. ಒಮ್ಮೆ ಲಂಡನ್ನಿಂದ ಹಡಗಿನಲ್ಲಿ ಭಾರತಕ್ಕೆ ಮರಳುತ್ತಿರುವಾಗ ಸಮುದ್ರದ ನೀರು ನೀಲಿಯಾಗಿ ಕಾಣಲು ಕಾರಣವೇನು ಎಂಬ ಕುತೂಹಲ ರಾಮನ್ ಅವರಲ್ಲಿ ಮೂಡಿತು. ಸೊ ಈ ಕುತೂಹಲದ ಪ್ರಶ್ನೆಯೇ ಅವರನ್ನ ಜಗತ್ಪ್ರಸಿದ್ಧ ರಾಮನ್ ಇಫೆಕ್ಟ್ ಅಂತ ಏನ್ ಹೇಳ್ತೇವೆ ಅದರ ಆವಿಷ್ಕಾರಕ್ಕೆ ಕಾರಣವಾಯಿತು. ಸೊ ವೈಜ್ಞಾನಿಕ ಸಂಶೋಧನೆಗಳು ಏನಿದೆ ಅದು ಯಾವಾಗ್ಲೂ ಹುಟ್ಟಿಕೊಳ್ಳುವುದು ಎಲ್ಲಿಂದ? ಪ್ರಶ್ನೆಯಿಂದ. ಸೊ ನಾನಾಗ ಹೇಳಿದ ಹಾಗೆ ಅವರ ಹುಟ್ಟಿದ ದಿನ ಅಲ್ಲ, ಅವರ ಐತಿಹಾಸಿಕ ಒಂದು ಸಂಶೋಧನೆಯನ್ನ ಪ್ರಕಟಿಸಿದ ದಿನವನ್ನ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 28ರಂದು ಭಾರತದಾದ್ಯಂತ ರಾಷ್ಟ್ರೀಯ ವಿಜ್ಞಾನ ದಿನವಾಗಿ ನಾವು ಆಚರಿಸ್ತೇವೆ. ನಮ್ಮ ಶಾಲೆಗಳಲ್ಲೆಲ್ಲ ಏನ್ ಮಾಡ್ತಾರೆ, ಆದ್ವಸ ಸೈನ್ಸ್ ಮಾಡೆಲ್ ಕಾಂಪಿಟೇಷನ್ ಆಗಿರಬಹುದು, ವಿಜ್ಞಾನಕ್ಕೆ ಸಂಬಂಧಪಟ್ಟ ಸ್ಪರ್ಧೆಗಳನ್ನೆಲ್ಲ ಮಾಡ್ತಾರೆ. ಮತ್ತೊಬ್ರು ಸೈಂಟಿಸ್ಟ್ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಇನ್ನೊಬ್ಬ ವಿಜ್ಞಾನಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು. ಅವರ ಪ್ರೇರಣೆ ಏನಂತ ಅವರು ಹೇಳುವ ಒಂದು ಮಾತನ್ನ ನಾವು ಕೇಳೋಣ ಬನ್ನಿ, ಇದು ನಮಗೆ ಸ್ಫೂರ್ತಿ ಯಾವಾಗ್ಲೂ. ಯುವ ಮನಸ್ಸುಗಳಲ್ಲಿ ಪ್ರಶ್ನಿಸುವ ಶಕ್ತಿ ಮತ್ತು ಜ್ಞಾನದ ಹಸಿವು ಇರುವವರೆಗೂ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಲೇ ಇರುತ್ತದೆ. ಇದು ಅವರು ಹೇಳುದು. ಅಂದ್ರೆ ಯುವ ಮನಸ್ಸಲ್ಲಿ ಪ್ರಶ್ನಿಸುವ ಶಕ್ತಿ ಇರಬೇಕು, ಹಾಗೆ ಜ್ಞಾನ ಬೇಕು ಎನ್ನುವ ಹಸಿವು ಕೂಡ ಇರಬೇಕು. ಸೊ ಆ ಹಸಿವಿನಿಂದ ಇವತ್ತು ನೀವು ಯೂಟ್ಯೂಬ್ ನಲ್ಲಿ ಈ ಪಾಠವನ್ನ ಹುಡುಕ್ತಾ ಇದ್ದೀನಿ ಅಲ್ವಾ, ಕಲಿಬೇಕು ಅನ್ನೋ ಒಂದು ಮನೋಭಾವ. ಆ ಕಲಿಕೆಯ ಮನೋಭಾವ ಯಾವಾಗ ತನಕ ಮುಗಿಯುವುದಿಲ್ವೋ ಆವತ್ತು ತನಕ ನೀವು ಯಾವತ್ತೂ ಗೆಲುವಿನ ಹಾದಿಯಲ್ಲಿ ಇರ್ತೀನಿ. ಅಂದ್ರೆ ನಿಮಗೆ ಯಶಸ್ಸು ಖಂಡಿತ. ನೀವು ಯಾವಾಗ ನನಗೆ ಸಾಕು ಬೇಡ ಅನ್ನೋದನ್ನ ಥಿಂಕ್ ಮಾಡ್ತೀರಿ ನೋಡಿ, ಆಗ ಏನಾಗ್ತದೆ, ನಮ್ಮ ಅವನತಿ ಆಗ್ತಾ ಬರ್ತದೆ. ನನಗೆ ಬೇಡ, ನನಗೆ ತಿಳ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದು, ನಾವು ಅಷ್ಟರಲ್ಲೇ ಇರ್ತೇವೆ, ಮುಂದೆ ಹೋಗುದಿಲ್ಲ. ಸೊ ನಮ್ಗೆ ಯಾವತ್ತು ಜ್ಞಾನದ ಹಸಿವು ಇರಬೇಕು. ಭಾಗ 4ಕ್ಕೆ ಬರುವ ಸವಾಲುಗಳು ಮತ್ತು ಜ್ಞಾನ ಪರೀಕ್ಷೆ. ಸವಾಲುಗಳು ಏನ್ ಹೇಳ್ತದೆ, ನಮ್ಮ ಜ್ಞಾನವನ್ನ ಅನ್ವಯಿಸೋಣ ಮತ್ತು ಸಣ್ಣ ಸ್ವಯಂ ಮೌಲ್ಯಮಾಪನ ರಸಪ್ರಶ್ನೆಯನ್ನ ಮಾಡೋಣ, ಆಯ್ತಾ. ನಿಮ್ಗೆ ಎಷ್ಟು ಅರ್ಥ ಆಯ್ತು ಅನ್ನೋದ್ರ ವಿಷಯದ ಬಗ್ಗೆ. ಹಾಗೆ ಪರಿಸರ ಜಾಗೃತಿ ಮತ್ತು ನಮ್ಮ ಪಾತ್ರ. ಸೊ ಅದೇ ವಿಷಯದಲ್ಲಿ ಬರುವಂತಹದ್ದು ಪರಿಸರ ಜಾಗೃತಿ. ಪರಿಸರ ಜಾಗೃತಿ ಅನ್ನೋದಾದ್ರೆ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಏರುಪೇರುಗಳನ್ನು ನಿಯಂತ್ರಿಸಲು ಹಸಿರು ಮನೆ ಅನಿಲಗಳನ್ನ ಕಡಿತಗೊಳಿಸಬೇಕು ಅನ್ನೋದು ಒಂದು ಸಮ್ಮಿಟ್ ಆಯಿತು, ಅದರಲ್ಲಿ ತಿಳಿದು ಬಂತು. ಹಾಗೆ ಅದಕ್ಕೆ ಬೇಕಾದ ಕೆಲವೊಂದು ಪ್ಯಾರಾಮೀಟರ್ಗಳನ್ನ ಅಳೆದು ಅದಕ್ಕೆ ಬೇಕಾದ ಕೆಲವೊಂದು ನಿರ್ದೇಶನಗಳನ್ನು ಗವರ್ಮೆಂಟ್ ನೀಡಿದೆ. ಕಾರ್ಖಾನೆಗಳಿಗೆ ಹೆಸರನ್ನ ಅಂದ್ರೆ ಗಿಡಗಳನ್ನ ನೀಡಬೇಕು. ಈಗ ನೋಡಿ, ಮೊನ್ನೆ ನೀವು ಯಾವುದು ಪರಿಸರ ದಿನವನ್ನ ಆಚರಿಸಿದ್ರಿ, ಅದರಲ್ಲಿ ಒಂದು ಮಾ ಕೆ ನಾಮ್ ಏಕ್ ಪೇಡ್ ಮಾ ಕೆ ನಾಮ್ ಅನ್ನೋ ಒಂದು ಇದಿತ್ತಲ್ವಾ. ಸೊ ಅಮ್ಮನ ಹೆಸರಿನಲ್ಲಿ ಒಂದು ಗಿಡ ಅಥವಾ ಸಸ್ಯಗಳನ್ನ ಬೆಳೆಸುವುದು, ಅದು ಯಾಕೆ ಮಾಡಿದ್ದು? ನಮ್ಮ ಪರಿಸರದ ಜಾಗತಿಕ ತಾಪಮಾನ ಏನಿದೆ ನೋಡಿ ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ. ಹಸಿರು ಮನೆ ಅನಿಲಗಳು ಯಾವುದು, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಾವು ಏನ್ ಮಾಡಿದ್ದೇವೆ, ಅಂತಹದೆಲ್ಲ ಕೆಲವೊಂದು ಕ್ರಮಗಳನ್ನ ಕೈಗೊಳ್ತಾ ಇದ್ದೇವೆ. ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನ ಬಳಸುವುದು ಮತ್ತು ಪರಿಸರದ ಸಮತೋಲನ ಕಾಯ್ದುಕೊಳ್ಳುವುದು ನಮ್ಮ ಮುಂದಿರುವ ಪ್ರಮುಖ ಸವಾಲು. ಈಗ ಫಸ್ಟ್ ನಮಗೆ ನಮ್ಮ ಪರಿಸರ ಬೇಕು. ಪರಿಸರ ಸರಿ ಇದ್ರೆ ನಾವೆಲ್ಲರೂ ಸರಿ ಇರ್ತೇವೆ. ನಮ್ಮ ಭೂಮಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ ಅಲ್ವಾ. ಆಹಾರ ನಮ್ಗೆ ಎಷ್ಟು ಸಹ ಇದೆ, ಆದ್ರೆ ನಾವದನ್ನ ಏನ್ ಮಾಡ್ತಾ ಇದ್ದೇವೆ, ಅತಿಯಾಗಿ ಬಳಸ್ತಾ ಇದ್ದೇವೆ ನೋಡಿ. ಅಲ್ಲಲ್ಲಿ ಯುದ್ಧಗಳು, ಅಲ್ಲಿ ಮರ ಕಡಿಯುವಂತಹದ್ದು, ಕಾಡುಗಳನ್ನ ಕಡಿಯುವಂತಹದ್ದು, ಇದರಿಂದ ನಮ್ಗೆ ಏನ್ ಸಿಗ್ತದೆ? ಒಮ್ಮೆಗೆ ಅಭಿವೃದ್ಧಿ ಹೌದು, ಖಂಡಿತ ಆಯ್ತಾ. ಆದ್ರೆ ಆ ಅಭಿವೃದ್ಧಿಯ ಹೆಸರಿನಲ್ಲಿ ಅಷ್ಟು ಮರಗಳನ್ನ ಕಡಿದ್ರಲ್ವಾ, ಅಷ್ಟು ಪರಿಸರ ನಾಶ ಮಾಡಿದ್ರಲ್ಲ, ಅದನ್ನ ಸರಿ ಮಾಡ್ಲಿಕ್ಕೆ ಆಗ್ತದೆ ಯಾರಿಗಾದ್ರೂ?
ಇಲ್ಲ. ಎಷ್ಟೋ ಕಾಡು ಪ್ರಾಣಿಗಳು ಸಾಯ್ತದಲ್ವಾ, ಅದನ್ನ ಯಾರಿಗಾದ್ರೂ ಇನ್ನೊಮ್ಮೆ ತರ್ಲಿಕ್ಕೆ ಆಗ್ತದ? ಇಲ್ಲ. ಸೊ ಅದಕ್ಕೋಸ್ಕರ ಇರುವ ಎಷ್ಟು ಇದೆ ಅದನ್ನಾದ್ರೂ ಉಳಿಸಿಕೊಳ್ಳೋಣ ಅನ್ನೋದು ಮತ್ತು ಅದನ್ನ ಕಾಪಾಡೋದು ನಮ್ಮ ಮುಂದಿರುವ ಒಂದು ದೊಡ್ಡ ಸವಾಲು. ಅದು ಎಲ್ಲರಿಗೂ ಸವಾಲು, ನನಗೂ ಸವಾಲು, ನಿಮಗೂ ಸವಾಲು, ನಿಮ್ಮ ನಾಳೆ ಹುಟ್ಟುವ ಮಗುವಿಗೂ ಸವಾಲು. ಹಾಗೆ ಎಲ್ಲರಿಗೆ, ಪ್ರತಿಯೊಬ್ಬ ಜೀವಿಗೂ ಕೂಡ ಈ ಭೂಮಿಯನ್ನ ಉಳಿಸ್ಬೇಕು ಅನ್ನೋದು ಒಂದು ದೊಡ್ಡ ಸವಾಲು ಅದು, ಅಲ್ವಾ? ಹಾಗೆ ಈಗ ನೋಡಿ, ಸ್ವಲ್ಪ ರಸಪ್ರಶ್ನೆಯನ್ನು ನೋಡೋಣ. ಅಲ್ಲಿ ಉತ್ತರ ಆಲ್ರೆಡಿ ನಾನು ಟಿಕ್ ಹಾಕಿ ಆಗಿದೆ. ಆಕ್ಚುಲಿ ಅದು PDF ಫಾರ್ಮ್ ಅಲ್ಲಿ ಉಂಟು. ಪ್ರಶ್ನೆ: ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆಗುವ ವೇಗದ ಮೇಲೆ ತಾಪದ ಮೂಲಕ, ಫ್ಲೇಮ್ ಸೈನ್ಸ್, ಪ್ರಭಾವ ತಿಳಿಯುವ ಪ್ರಯೋಗದಲ್ಲಿ ಸ್ವತಂತ್ರ ಚರಾಂಶ ಯಾವುದು? ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡ್ತಾ ಇದ್ದೀರಿ, ಆಯ್ತಾ? ಅದರ ತಾಪ ಅಂದ್ರೆ ಫ್ಲೇಮ್ ಅಂದ್ರೆ ಜ್ವಾಲೆಯ ಪ್ರಭಾವ ತಿಳಿಯುವ ಸ್ವತಂತ್ರ ಚರಾಂಶ ಯಾವುದು? ನೀರಿನ ಒಟ್ಟು ಪ್ರಮಾಣ, ಜ್ವಾಲೆಯ ಗಾತ್ರ ಅಥವಾ ತಾಪಮಾನ, ಹಾಗೆ ನೀರು ಕುದಿಯಲು ತಗಲುವ ಸಮಯ. ಯಾವುದು ಸ್ವತಂತ್ರ? ಯಾವುದನ್ನ ನೀವು ಕಂಟ್ರೋಲ್ ಮಾಡಬಹುದು? ಜ್ವಾಲೆಯ ಗಾತ್ರ ಮತ್ತು ತಾಪಮಾನವನ್ನ, ಅಥವಾ ಅದರ ಫ್ಲೇಮ್ ಅನ್ನ, ದೊಡ್ಡದು ಅಥವಾ ಸಣ್ಣದು, ಗ್ಯಾಸ್ ಅಲ್ಲಿ ನಾಬ್ ಅನ್ನ ತಿರುಗಿಸಿ ನಾವು ಮಾಡಬಹುದಲ್ವಾ? ಸೊ ಇದು ಏನಾಗ್ತದೆ? ಸ್ವತಂತ್ರ ಚರಾಂಶ ಆಗ್ತದೆ. ಹಾಗೆ ಎರಡನೇ ಪ್ರಶ್ನೆ ನೋಡಿ, ನೀವು ನಿಮ್ಮ ಒಂದು ಸುಂದರ ಪ್ರಕಲ್ಪನೆಯು ಅಂದ್ರೆ ಪರಿಕಲ್ಪನೆ, ಹೈಪೋಥೆಸಿಸ್, ಪ್ರಯೋಗದ ಕೊನೆಯಲ್ಲಿ ಸುಳ್ಳೆಂದು ಸಾಬೀತಾದ ಒಬ್ಬ ಆದರ್ಶ ವಿಜ್ಞಾನಿಯ ಸರಿಯಾದ ನಡತೆ ಏನು? ನೀವೇನೋ ಒಂದು ಪ್ರಯೋಗ ಮಾಡ್ತೀರಿ, ಅದರಲ್ಲಿ ನಿಮ್ಗದು ಸುಳ್ಳು ಅಂತ ಸಿಕ್ಕಿತು, ನೀವೀಗ ಪ್ರಯೋಗದ ವಿಜ್ಞಾನಿ ನೀವು, ಆಯ್ತಾ? ನಿಮ್ಮ ನಡೆ ಏನು? ಮುಂದಿನ ನಡೆ ಏನು? ಪ್ರಯೋಗದ ಅಂಕಿಅಂಶಗಳನ್ನ ಬದಲಾಯಿಸುವುದು, ಅಥವಾ ಸತ್ಯವನ್ನ ಒಪ್ಪಿಕೊಂಡು ಹೊಸ ಪರಿಕಲ್ಪನೆಯನ್ನು ರಚಿಸುವುದು, ಅಥವಾ ಆ ಪ್ರಯೋಗವನ್ನ ಅಲ್ಲಿಗೆ ನಿಲ್ಲಿಸಿ ಬಿಡುವುದು. ನೀವೀಗ ವಿಜ್ಞಾನಿ, ಆಯ್ತಾ? ನೀವೆಲ್ಲಾದ್ರ ನಿಮ್ಮ ಏನು ಇದನ್ನ ಚೇಂಜ್ ಮಾಡಿ ಬರಿತೀರಾ? ಇಲ್ಲ. ನೀವು ಒಳ್ಳೆ ವಿಜ್ಞಾನಿ ಆದ್ರೆ ನೀವು ಸತ್ಯವನ್ನು ಒಪ್ಪಿಕೊಳ್ತೀರಿ. ಅಂದ್ರೆ ನಾನು ಇಂಥ ಪ್ರಯೋಗ ನಡೆಸಿದಾಗ ನನಗೆ ಈ ಉತ್ತರ ಬರ್ಲಿಲ್ಲ, ಹಾಗಾಗಿ ನಾನು ಇನ್ನೊಂದು ಪ್ರಯೋಗ ಮಾಡ್ತೇನೆ ಅನ್ನೋದನ್ನ, ಅಥವಾ ನನಗೆ ಈ ಕಾರಣ ಇಲ್ಲ, ಇದು ತಪ್ಪು ಬಂತು, ಇನ್ನೊಂದು ಕಾರಣವನ್ನ ಹುಡುಕಿಕೊಂಡು ಆ ಪ್ರಯೋಗವನ್ನ ಮಾಡ್ತೇನೆ ಅನ್ನೋ ಮನೋಭಾವ ನಮ್ಮಲ್ಲಿ ಬರ್ಬೇಕು. ಅದನ್ನ ಬಿಟ್ಟು ಇಲ್ಲಪ್ಪ ನನಗೆ ಇದು ಸಾಕಾಗುದಿಲ್ಲ, ನಾನು ಇನ್ನು ಪ್ರಯೋಗ ಮಾಡ್ಲಿಕ್ಕೆ ಹೋಗುದಿಲ್ಲ ಅಂತ ಹೇಳಿ ನಿಲ್ಲಿಸಿ ಬಿಡುವುದಲ್ಲ, ಅಲ್ಲಲ್ಲಿಗೆ ಮೆಲ್ಲ ಅಂಕಿ ಅಂಶಗಳನ್ನ ಬದಲಾಯಿಸುವುದು ಅಲ್ಲ, ಅದು ತಪ್ಪು ಅಲ್ವಾ? ಈಗ ನೀವು ಈ ಕುತೂಹಲದ ಒಂದು ಪ್ರಯಾಣ ಏನಿದೆ ನೋಡಿ, ಅಥವಾ ಪಯಣ ಏನಿದೆ ನೋಡಿ, ಅದರಲ್ಲಿ ಏನನ್ನ ಕಲಿತೀರಾ ಅನ್ನೋದನ್ನ ನೋಡುವ. 8ನೇ ತರಗತಿ ಒಟ್ಟು ವಿಜ್ಞಾನದ ಪಯಣ. ಸಸ್ಯ ಜಗತ್ತಿನ ಬಗ್ಗೆ ಕಲಿತೀರಾ ನೀವು, ಕೃಷಿ ನಿರ್ವಹಣೆಯ ಬಗ್ಗೆ ಕಲಿತೀರಾ, ಅದರಲ್ಲಿ ಬೆಳೆಗಳ ಉತ್ಪಾದನೆ ಆಗಿರಬಹುದು, ಮಣ್ಣಿನ ಫಲವತ್ತತೆ ಹಾಗೂ ಸುಧಾರಿತ ಬೇಸಾಯದ ಪದ್ಧತಿಗಳ ಬಗ್ಗೆ ಕಲಿಲಿಕ್ಕಿದ್ದೀರಾ. ಅನಿಲ ಮತ್ತು ದ್ರವಗಳ ಸ್ವಭಾವಗಳನ್ನು ಹೇಗಿರ್ತದೆ, ಬಲ, ತರಲಗಳು ಮತ್ತು ಪ್ರಭಾವದ ಒತ್ತಡ ಅಂದ್ರೆ ಏನು, ಅದರ ವಿಷಯವಾಗಿ ಕಲಿಲಿಕ್ಕಿದ್ದೀರಾ. ಹಾಗೆ ನೈಸರ್ಗಿಕ ವಿದ್ಯಮಾನಗಳು ಯಾವುದು, ಮಿಂಚು, ಭೂಕಂಪ, ಬೆಳಕಿನ ವಕ್ರೀಭವನ, ಪ್ರತಿಫಲನ, ಬೆಳಕಿನ ಬಗ್ಗೆ ಕೂಡ ಒಂದು ಕಲಿಲಿಕ್ಕಿದ್ದೀರಾ. ಅದೊಂದು ಅದ್ಭುತ ಲೋಕವನ್ನ ನೀವು ಸೃಷ್ಟಿ ಮಾಡ್ಲಿಕ್ಕಿದ್ದೀರಾ, ಆಯ್ತಾ? ಸೊ ಈಗ ಮುಂದಕ್ಕೆ ಅನ್ವೇಷಣೆಯ ಸಾರಾಂಶ ಮತ್ತು ಸೂತ್ರಗಳು. ಜ್ಞಾನದ ಬೇರು ಅಂದ್ರೆ ಪೂರ್ವಾಗ್ರಹಗಳಿಲ್ಲದ ವಸ್ತುನಿಷ್ಠ ಆಲೋಚನೆ ಮತ್ತು ವ್ಯವಸ್ಥಿತ ವೀಕ್ಷಣೆ ಜ್ಞಾನದ ಭದ್ರ ಬುನಾದಿ. ಪ್ರಯೋಗದ ಸೂತ್ರ: ಸ್ವತಂತ್ರ ಚರಾಂಶವನ್ನು ನಿಯಂತ್ರಿಸಿ ಪರತಂತ್ರ ಚರಾಂಶವನ್ನು ನಿಖರವಾಗಿ ಅಳೆಯುವುದೇ ಯಶಸ್ವಿ ಒಂದು ಪ್ರಯೋಗ. ಹಾಗೆ ನಿರಂತರ ಚಲನೆ, ಪ್ರಶ್ನೆಗಳಿಂದ ಪ್ರಯೋಗಕ್ಕೆ, ಪ್ರಯೋಗದ ತೀರ್ಮಾನಗಳಿಂದ ಮತ್ತೆ ಹೊಸ ಪ್ರಶ್ನೆಗಳತ್ತ ಸಾಗುವುದೇ ಒಂದು ವಿಜ್ಞಾನದ ನಿತ್ಯ ಹಾದಿ ಆಗ್ತದೆ, ಆಯ್ತಾ? ಸೊ ಕೊನೆಯದಾಗಿ ಹೇಳ್ಬೇಕಾದ್ರೆ ಅನ್ವೇಷಣೆಗೆ ಕೊನೆ ಇಲ್ಲ ಅಲ್ವಾ? ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಕುತೂಹಲದ ಪ್ರಶ್ನೆಗಳನ್ನ ಎಂದಿಗೂ ಬತ್ತಲು ಬಿಡಬೇಡಿ. ಅಂದ್ರೆ ಯಾವತ್ತು ಆ ಪ್ರಶ್ನೆಗಳ ಇಲ್ಲಪ್ಪ ನಾನು ಈ ಪ್ರಶ್ನೆಯನ್ನ ಕೇಳೋದಿಲ್ಲ, ಇದೆಂತದ ಇರ್ಬಹುದು ಅಂತ ಹೇಳಿ ಸುಮ್ಮನೆ ಅದನ್ನ ಅಲ್ಲಿಗೆ ಮುಗಿಸಿ ಬಿಡುವುದಲ್ಲ. ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲೇಬೇಕು ನೀವು. ಹಾಗೆ ಈ ಪಾಠದ ಮುಖ್ಯ ಆಶಯ ಏನಂತ ಹೇಳಿದ್ರೆ, ಸದಾ ಪ್ರಶ್ನಿಸುತ್ತೀರಿ, ಸದಾ ಕಲಿಯುತ್ತೀರಿ ಅನ್ನೋದು. ಇದು ಕುತೂಹಲದ ಸರಣಿ 2026ರಲ್ಲಿ ನಾವು ಈ ಪಾಠಕ್ಕೆ ಒಂದು ಮುಕ್ತಾಯವನ್ನ ಹಾಡ್ತಾ ಇದ್ದೇವೆ. ಪಾಠ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ನೀವೇನ್ ಮಾಡ್ಬೇಕು, ನೀವು ಒಂದು ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಬೇಕು, ಹಾಗೆ ಲೈಕ್ ಮಾಡಬೇಕು. ನಿಮ್ಗೆ ಇನ್ನೇನಾದ್ರೂ ಈ ವಿಷಯದ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.